ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತುರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾನ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಇದ್ದ ವಿಷಯ ಶ್ರೀಕೃಷ್ಣನ ರಾಜಕಾರಣ ಅಂತ. ಇವತ್ತು ನಡೆದಿರೋದೇ ರಾಜಕೀಯ. ಇದು ಕೃಷ್ಣಂದೇ ರಾಜಕಾರಣ. ಯಾಕಂದರೆ ನಾವು ಅಂದ್ಕೊಂಡದ್ದನ್ನು ಅವನಿನ್ನೇನೋ ಚೇಂಜ್ ಮಾಡಿಟ್ಬಿಡ್ತಾನೆ. ಅದೇ ನಾವು ಅಂದ್ಕೊಂಡದ್ದಾಗದೇ ಇದ್ದರೆ ಭಾರೀ ರಾಜಕೀಯ ಏನೋ ಮಾಡಿಬಿಡ್ತಾರೆ ಅಂತ. ಇವತ್ತು ಇದ್ದದ್ದೇ ವಿಷಯ ಕೃಷ್ಣನ ರಾಜಕಾರಣ ಅಂತ. ಹಾಗೆ ಇವತ್ತು ಯಾರ್ದು ಉಪನ್ಯಾಸ ಇರಬೇಕು, ನಂದು ಇತ್ತು, ಆದರೂ ಅದು ಸ್ವಲ್ಪ ವ್ಯತ್ಯಾಸ ಆಗಿ ಅದು ಕೃಷ್ಣನ ರಾಜಕಾರಣದಿಂದಾಗಿ ನಾಳೆಗೆ ಹೋಗಿದೆ. ಇವತ್ತೇನು ವಿಷಯ ಅಂದರೆ, ಅವ ಏನು ಮಾಡಿದ್ರೂ ಗುರುನೇ. ದೊಡ್ಡವ್ರು ಏನು ಮಾಡಿದ್ರೂ ಅದು ದೋಷ ಅಲ್ಲ, ದೋಷವೇ ಇಲ್ಲ. ದೋಷದ ಗಂಧವೂ ಭಗವಂತನಲ್ಲಿ ಇಲ್ಲ. ದೇವರನ್ನು ಗುಣಪೂರ್ಣ ಅಂತ ತಿಳಿಯೋದಕ್ಕಿಂತಲೂ ಮುಖ್ಯವಾಗಿ ದೋಷ ದೂರ ಅಂತ ತಿಳಿಬೇಕು. ದೇವರನ್ನು ನೀವು ಗುಣಪೂರ್ಣ ಅಂದೇ ಇರ್ರಿ, ಉಪಾಸನೆ ಮಾಡದೇ ಇರ್ರಿ, ಅದು ನಿಮಗೆ ಬಿಟ್ಟದ್ದು. ಆದರೆ ದೇವರನ್ನು ದೋಷ ದೂರ ಅಂತ ಹೇಳಿದಾಗ ನಮ್ಮಲ್ಲಿರುವ ದೋಷಗಳು ದೂರ ಆಗತ್ತೆ. ನಾವು ದೋಷದಿಂದ ಮುಕ್ತರಾಗಬೇಕು. ಏನೇ ಮಾಡಿದ್ರೂ ದೇವರಂತೆ ಗುಣಪೂರ್ಣರಾಗಲಿಕ್ಕಂತೂ ಇಲ್ಲ. ದೇವರು ಗುಣಪೂರ್ಣ, ಅದು ಒಂದು ಬದಿ. ಒಂದು ನಾಣ್ಯದ ಎರಡು ಮುಖಗಳು ಹೇಗೋ, ಒಂದು ಬದಿಯ ಉಪಾಸನೆ ಭಗವಂತನ ಗುಣಪೂರ್ಣತ್ವ ಆದರೆ, ಮತ್ತೊಂದು ಮುಖದ ಉಪಾಸನೆ ಅಂದರೆ ದೋಷ ದೂರತ್ವ. ಅವನಲ್ಲಿ ದೋಷ ಲವಲೇಶ ಇಲ್ಲ ಅಂತ ಮೊದಲು ಚಿಂತನೆ ಮಾಡಬೇಕು. ಭಗವಂತ ಜಗತ್ತಿಗೆ ಗುರು, ಅವನು ಉಪದೇಶಕ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ. ದೇವರನ್ನು ತಿಳಿಯುವ ಸಂದರ್ಭದಲ್ಲಿ ಅವನು ಸಾಮಾನ್ಯ ಮನುಷ್ಯನಂತೆ ಅವತಾರ ಮಾಡಿದ ಕಾರಣ ನಮಗೇನನ್ಸತ್ತೆ, ಎಲ್ಲೆಲ್ಲಿ ಗುಣ ಇದೆ ಅಲ್ಲಲ್ಲೆಲ್ಲ ದೋಷ ಇದೆ. ಗುಣ ದೋಷಗಳು ಒಟ್ಟೊಟ್ಟಿಗೆ ಇರುವಂಥದ್ದು. ಕೇವಲ ಗುಣ ಇರುವ, ದೋಷವೇ ಇಲ್ಲದ ವ್ಯಕ್ತಿಯನ್ನು ನೋಡಿ ನಮಗೆ ಅಭ್ಯಾಸ ಇಲ್ಲ. ಎಲ್ಲಿ ನೋಡಿದರೂ ಒಂದಲ್ಲ ಒಂದು ದೋಷ ಇದ್ದೇ ಇರುತ್ತೆ. ಆಮೇಲೆ ನೋಡುವ ನಮ್ಮಂಥವರ ಕಣ್ಣಿಗೆ ಗುಣ ಕಾಣಕ್ಕಿಂತಲೂ ದೋಷನೇ ಕಾಣೋದು ಜಾಸ್ತಿ. ಬಿಳಿ ಹಾಳೆಯಲ್ಲಿ ಬಿಳಿತನಕ್ಕಿಂತಲೂ ಹೆಚ್ಚಾಗಿ ಒಂದು ಡಾಟ್ ಇದ್ದರೆ ಅದು ಎದ್ದೆದ್ದು ಕಾಣುತ್ತೆ. ಇಡೀ ಹಾಳೆಯ ತುಂಬೆಲ್ಲ ಇರುವ ಶುದ್ಧತೆ, ಪರಿಶುದ್ಧತೆ,
ಕೊಳೆ ರಹಿತವಾದದ್ದು ಕಾಣಲ್ಲ. ಬಿಳಿ ಹಾಳೆ ಮೇಲಿರುವ ಒಂದು ಸಣ್ಣ ಚುಕ್ಕೆ ಇಡೀ ಬಿಳಿಯನ್ನು ನುಂಗಿ ಎದ್ದೆದ್ದು ಕಾಣುತ್ತೆ. ಇದು ಹಾಳೆ ದೋಷ ಅಲ್ಲ, ನೋಡುವವರ ನೋಟದ ದೋಷ. ಹಾಗೆ ದೇವರು ಮನುಷ್ಯನಾಗಿ ಅವತಾರ ಮಾಡಿದಾಗ ನಮ್ಮಂತೆ ಮದುವೆ ಆದ, ನಮ್ಮಂತೆ ಓಡಾಡ್ದ, ನಮ್ಮಂತೆ ದುಃಖಪಟ್ಟ. ಆಗ ನಮಗಿರೋದೆಲ್ಲ ಅವನಿಗಿದೆ. ನಮ್ಮಲ್ಲಿ ಏನಿದೆ? ಗುಣ ಇದೆ, ಜೊತೆಗೆ ಫ್ರೀಯಾಗಿ ದೋಷ ಇದೆ. ಹಾಗಾದ್ರೆ ದೇವರಲ್ಲೂ ಇದೆಯಾ? ಇಲ್ಲ. ಹಾಗಾದ್ರೆ ದೇವರನ್ನು ನಾವು ತಿಳಿಯುವಾಗ ದೋಷ ವಿದೂರ. ಆಚಾರ್ಯರು ನಾರಾಯಣಂ ಗುಣೈಸ್ಸರ್ವೈ ಉದೀರ್ಣಂ ದೋಷವರ್ಜಿತಂ, ಬಹಳ ಮುಖ್ಯವಾದ 4 ತತ್ವಗಳು ಆಚಾರ್ಯರು ಜಗತ್ತಲ್ಲಿ ಕೊಟ್ಟಿದ್ದು. ಒಂದು ದೇವರ ಗುಣಪೂರ್ಣತ್ವ, ಇನ್ನೊಂದು ದೋಷ ದೂರತ್ವ, ಇನ್ನೊಂದು ಜ್ಞೇಯತ್ವ, ಇನ್ನೊಂದು ಗಮ್ಯತ್ವ. ಅವನು ಜ್ಞೇಯ, ಅವನು ಗಮ್ಯ, ಅವನು ದೋಷ ದೂರ, ಅವನು ಗುಣಪೂರ್ಣ. ಇದು 4 ಆಚಾರ್ಯರು ಕೊಟ್ಟ ದೊಡ್ಡ ತತ್ವಗಳು. ದೇವರನ್ನು ಗುಣಪೂರ್ಣ ಅಂತ ತಿಳಿಬೇಕಾದ್ರೆ, ದೇವರನ್ನು ದೋಷ ದೂರ ಅಂತ ತಿಳಿಬೇಕಾದ್ರೆ, ದೇವರು ಜ್ಞಾನಿಗಳಿಂದ ಗಮ್ಯ ಅಂತ ತಿಳಿಬೇಕಾದ್ರೆ, ದೇವರು ಜ್ಞೇಯ. ಯಾಕಂದರೆ ಅವನಿಗೆ ಆಕಾರ ಇಲ್ಲ, ಅವನಿಗೆ ಗುಣ ಇಲ್ಲ. ಅಂದರೆ ಗುಣ ಆಕಾರ ಇಲ್ಲದ್ದನ್ನು ತಿಳಿಲಿಕ್ಕೆ ಬರಲ್ಲ. ಹಾಗಾದರೆ ಅವನ ಗುಣ ಇದೆ, ಆಕಾರ ಇದೆ ಅಂದರೆ ನೋಡ್ಬೋದು, ತಿಳಿಬೋದು. ಹಾಗಾದರೆ ದೇವರು ಜ್ಞೇಯ, ದೇವರು ಗಮ್ಯ, ದೇವರು ದೋಷ ದೂರ, ದೇವರು ಗುಣಪೂರ್ಣ. ಇದಿಷ್ಟು ನಮಗೆ ಗೊತ್ತಾಗಬೇಕಾದ್ರೆ ಉಪದೇಶ ಮಾಡೋರು ಬೇಕು. ಯಾರು ದೇವರನ್ನು ತಿಳಿಸುವವರು? ತಿಳಿದವರು ತಿಳಿಸ್ಬೇಕೇ ವಿನಃ ತಿಳಿಲಾರ್ದವ್ರು ಏನು ತಿಳಿಸ್ಲಿಕ್ಕೆ ಸಾಧ್ಯ? ಯಾರು ಏನು ದೇವರ ಬಗ್ಗೆ ಹೇಳಿದ್ರು ಅವರು ಎಷ್ಟು ತಿಳಿದಿರ್ತಾರೋ ಅಷ್ಟು ಹೇಳ್ಬೋದೇ ವಿನಃ ಅವರು ಹೇಳಿದಷ್ಟೇ ದೇವರಲ್ಲ. ನಾನು ಎಷ್ಟು ಭಾಗವತ ಹೇಳ್ತೇನೆ ಅಷ್ಟೇ ಭಾಗವತ ಅಲ್ಲ. ನಾನು ಎಷ್ಟು ಹೇಳಿದೆ ಅಂದರೆ ನನ್ನ ತಲೆ ಒಳಗೆ ಎಷ್ಟಿತ್ತೋ, ಹೇಳೋ ಕಾಲಕ್ಕೆ ಎಷ್ಟು ನೆನಪು ಬಂತೋ ಅಷ್ಟನ್ನು ಮಾತ್ರ ಹೇಳ್ಬೋದು ಅಲ್ವಾ? ಹಾಗೆ ಭಗವಂತನ ಬಗ್ಗೆ ಯಾರಾದರೂ ಹೇಳ್ತೀವಿ ಅಂತ ಹೊರಟ್ರೆ ಒಂದು ಲಿಮಿಟ್ಟಲ್ಲಿ ಹೇಳ್ತಾರೆ. ಅದು ದೇವರ ಲಿಮಿಟ್ ಅಲ್ಲ, ನಮ್ಮ ಲಿಮಿಟ್ಟು, ನಮ್ಮ ಯೋಗ್ಯತೆ ಅಷ್ಟೇ. ಹಾಗಾದರೆ ದೇವರ ಬಗ್ಗೆ ಚೆನ್ನಾಗಿ ಹೇಳಬೇಕು, ದೇವರ ಬಗ್ಗೆ ಪೂರ್ಣ ತಿಳ್ಕೊಳ್ಬೇಕು. ಹೇಳಬೇಕು ಯಾರು? ಅದು ದೇವರೇ ಹೇಳಬೇಕು. ದೇವರ ಬಗ್ಗೆ ಸರಿಯಾಗಿ ತಿಳಿದವ ಅಂದರೆ ಅದು ದೇವರೇ. ಅದಕ್ಕಾಗಿಯೇ ದೇವರು ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಸಕಲ ಚೇತನ ಪ್ರಪಂಚಕ್ಕೆ ಜ್ಞಾನವನ್ನು ಕೊಡುವವ. ಧಿಯೋ ಯೋನ ಪ್ರಚೋದಯಾತ್, ನಮ್ಮೆಲ್ಲರ ಬುದ್ಧಿ ಮನ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವವ ಆ ಭಗವಂತ. ದೇವತಾನಾಂ ಶ್ರಿಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಗತ್ತಿಗೆ ಲಕ್ಷ್ಮಿ ಬ್ರಹ್ಮಾದಿ ಸಮಸ್ತ ಚೇತನ ಪ್ರಪಂಚಕ್ಕೆ ಗುರು ಯಾರು ಅಂದರೆ ನಾರಾಯಣ. ಅದನ್ನೇ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ವರ್ಣನೆ ಮಾಡ್ತಾ ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತ ಮಧುಮೈ ರತ್ನಪೂಗಮ್ಯಥಾನ್ಯೈ ಅರ್ಥಂ ಲೋಕೋಪಕೃಪ್ತೈ ಗುಣಗಣನಿಲಯ ಸೂತ್ರಯಾಮಾಸ ಕೃತ್ಸ್ನಂ ಯೋಸೌ ವ್ಯಾಸಾಭಿಧಾನಃ ಸ್ತಮಃ ಮಹರಃ ಭಕ್ತಿತತ್ವಪ್ರಸಾದಾತ್ ಸದ್ಯೋ ವಿದ್ಯೋಪಲಬ್ಧೈ ಗುರುತ ಮಮ ಗುರುಂ ದೇವದೇವಂ ನಮಾಮಿ. ದೇವತೆಗಳಿಗೂ ಗುರುವಾಗಿರ್ತಕ್ಕಂಥವ್ರು. ದೇವತೆಗಳು ಅಂದರೆ ಬ್ರಹ್ಮಾದಿ ದೇವತೆಗಳು, ದೇವತೆಗಳು ಅಂದರೆ ಮಹಾಲಕ್ಷ್ಮಿ. ಅವಳಿಗೂ ಗುರು ಯಾರು ಅಂದರೆ ಭಗವಂತ. ಅದಕ್ಕೆ ಕೃಷ್ಣಂ ವಂದೇ ಜಗದ್ಗುರುಂ. ಇಡೀ ಜಗತ್ತಿನ ಎಲ್ಲ ಜೀವ ಜಾತಕ್ಕೆ ತತ್ವಜ್ಞಾನವನ್ನು ಕೊಟ್ಟವನು ಭಗವಂತ ಅಂತ. ಆ ನಿಟ್ಟಿನಲ್ಲಿ ಭಗವಂತನ ಗುರುತ್ವ, ಎಂಥ ಜ್ಞಾನೋಪದೇಶಕ ಅವನು. ಇಡೀ ಮನುಕುಲಕ್ಕೆ ಅರ್ಜುನನ ನೆಪ ಮಾಡಿಕೊಂಡು ಸರ್ವೋಪನಿಷತ್ತುಗಳ ಸಾರವಾದ ಭಗವದ್ಗೀತೆಯನ್ನು ಕೊಟ್ಟವ ಭಗವಂತ. ಇವತ್ತು ನಿಮಗೆ ಗೊತ್ತಿರ್ಬೋದು, ಜಗತ್ತಿನಲ್ಲಿ ಅತಿ ಹೆಚ್ಚು ಭಾಷೆಗಳಲ್ಲಿ ತರ್ಜುಮೆಯಾದ ಗ್ರಂಥಗಳಲ್ಲಿ ಒಂದು ಭಗವದ್ಗೀತೆ. ಭಗವದ್ಗೀತೆ ಕೇವಲ ಭಾರತೀಯರಿಗೆ ಮಾತ್ರ ಕೊಟ್ಟದ್ದಲ್ಲ, ಇಡೀ ಮನುಕುಲಕ್ಕೆ ಒಂದು ದಿವ್ಯ ಸಂದೇಶವನ್ನು,
ಇಡೀ ಮನುಕುಲದಲ್ಲಿ ಏಳಬಹುದಾದ ಅನೇಕ ಪ್ರಶ್ನೆಗಳು, ಏನೆಲ್ಲ ಪ್ರಶ್ನೆ ಬರುತ್ತೆ, ಅದು ಯಾವುದೇ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಆದಿ ಭೌತಿಕವಾಗಿರ್ಬೋದು, ಆದಿ ದೈವಿಕವಾಗಿರ್ಬೋದು. ಯಾವುದೇ ಮನುಷ್ಯ ಜೀವನದಲ್ಲಿ ಮನುಷ್ಯ ಮಾತ್ರದವರಿಗೆ ಏಳಬಹುದಾದ ಎಲ್ಲ ಸಂದೇಹಗಳಿಗೆ ಮಾರ್ಮಿಕವಾದ ಉತ್ತರ ರೂಪದ ಸಂದೇಶ ಕೊಟ್ಟ ಜಗದ್ಗುರು ಕೃಷ್ಣ. ಆ ನಿಟ್ಟಿನಲ್ಲಿ ಭಾಗವತ ಕೃಷ್ಣನ ಗುರುತ್ವವನ್ನು, ಕೃಷ್ಣನ ಉಪದೇಶ ಕರ್ತೃತ್ವವನ್ನು ಹೇಳುತ್ತೆ. ಕೃಷ್ಣ 2 ಬಾರಿ ದೊಡ್ಡ ಉಪನ್ಯಾಸವನ್ನು ಮಾಡಿದ ಮಹಾನುಭಾವ. ಒಂದು ತನ್ನ ಮಧ್ಯ ವಯಸ್ಸಿನಲ್ಲಿ ಮಾಡಿರ್ತಕ್ಕಂಥದ್ದು ಕೃಷ್ಣ. ಯಾವಾಗಂದರೆ ಮಹಾಭಾರತದ ಯುದ್ಧ ಪ್ರಸಂಗದಲ್ಲಿ. ಆ ಪ್ರಸಂಗದಲ್ಲಿ 11 ಅಕ್ಷೋಹಿಣಿ, 7 ಅಕ್ಷೋಹಿಣಿ, 2 ಸೈನ್ಯಗಳು ತಮ್ಮ ಬಿಲ್ಲಿನ ಒಳಗೆ ಬಾಣವನ್ನು ಹೂಡಿ ಇನ್ನೇನು ಶಂಕನಾದ ಆದರೆ ಬಿಟ್ಟು ಬಿಡ್ತಾರೆ, ರೆಡಿ. ಇಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಮಾಡಿದ ಒಂದು ಲೋಕೋತ್ತರ ಉಪದೇಶ ಶ್ರೀಮದ್ ಭಗವದ್ಗೀತಾ. ಇವತ್ತು ಮಹಾಭಾರತ ಭಾಗವತದಲ್ಲಿ ಬೇಕಾದಷ್ಟು ಗೀತೆಗಳಿದೆ, ಅಮರ ಗೀತೆಗಳು, ಗೋಪಿಗೀತ, ಭ್ರಮರಗೀತ, ವೇಣುಗೀತ. ಆದರೆ ಗೀತ ಅಂತ ಒಂದೇ ಶಬ್ದ ಹಾಕಿಬಿಟ್ರೆ ಹಿಂದೆ ವಿಶೇಷಣ ಇಲ್ಲ, ಬರೀ ಗೀತಾ ಇಷ್ಟೇ ಇದ್ದರೆ ಅದು ಶ್ರೀಮದ್ ಭಗವದ್ಗೀತಾ. ಕೃಷ್ಣ ಗೀತಾ ಅಂತ ರಾಯರು ವಿವೃತ್ತಿಯಲ್ಲಿ ತಿಳಿಸ್ತಾರೆ. ಕೃಷ್ಣನಿಂದ ಹೇಳಿದ ಉಪದೇಶ, ದೊಡ್ಡ ಉಪದೇಶ, ಇಡೀ ಮನುಕುಲಕ್ಕೆ ಕೊಟ್ಟ ಸಂದೇಶ. ಭಗವಂತ ತಾನು ಜಗದ್ಗುರು ಅನ್ನೋದನ್ನು ತೋರಿಸಿರ್ತಕ್ಕಂಥದ್ದು ಒಂದಾದರೆ, ಇನ್ನೊಂದು ಕೃಷ್ಣ ತಾನು ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಅರ್ಜುನನಂತೆ ಮತ್ತೊಬ್ಬ ಸಖ, ಅರ್ಜುನ ಕೃಷ್ಣನಿಗೆ ಗೆಳೆಯ, ಅದು ಕೃಷ್ಣನೇ ಹೇಳ್ತಾನೆ, ನೀನು ನಂಗೆ ಭಾಳ ನೆಚ್ಚಿನ ಗೆಳೆಯನಾದ ಕಾರಣ ಇದನ್ನು ನಿಂಗೆ ಹೇಳ್ತೇನೆ ಅಂತ. ಮತ್ತೊಮ್ಮೆ ಕೃಷ್ಣ ಪರಮಾತ್ಮ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ನಿಂಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಈ ಎಲ್ಲ ಮಾತುಗಳನ್ನು ಕೇಳುವಾಗ ಯಾರು ಭಗವಂತನನ್ನು ಗೆಳೆಯ ಅಂತ ಜೀವನದಲ್ಲಿ ಉಪಾಸನೆ ಮಾಡಿರ್ತಾರೆ ಅವರಿಗೆ ಮಾತ್ರ ಭಗವಂತನ ಮಾತುಗಳು ಅರ್ಥ ಆಗುತ್ತೆ. ದೇವರ ಮಾತುಗಳು ಉಪದೇಶದಂತೆ ಸ್ವೀಕಾರ ಮಾಡ್ತಾನೆ. ದೇವರ ಮಾತು ನಮಗೆ ರುಚಿಸಬೇಕಾದ್ರೆ, ಕೇಳಬೇಕು ಅಂತ ಅನ್ನಿಸ್ಬೇಕಾದ್ರೆ, ಕೇಳಿದಂತೆ ನಡಿಬೇಕು ಅಂತ ಅನ್ನಿಸ್ಬೇಕಾದ್ರೆ ಅಘರಹಿತರಾಗಬೇಕು. ಯಾರು ಪಾಪಿಗಳೋ ಅವರಿಗೆ ಭಗವಂತನ ಮಾತು ರುಚಿಸಲ್ಲ. ರೋಗ ಬಂದವರಿಗೆ ಟೇಸ್ಟಿ ಸಾರು ಕಹಿ ಆಗತ್ತೆ. ಸಾರಿನ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಯಾರಲ್ಲಿದೆ? ಅವರಲ್ಲೇ. ರೋಗದ ನಾಲಿಗೆ, ಕಲುಷ ಜಿಕ್ವೆ, ನಾಲಿಗೆ ಕೆಟ್ಟರೆ ರಸ ಎಲ್ಲ ಕೆಡತ್ತೆ. ಹಾಗಾದರೆ ನಾನು ಕೆಟ್ಟರೆ ದೇವರ ರುಚಿಯಾದ ಮಾತು, ಅವನ ಹಿತವಾದ ಮಿತವಾದ ಮಾತುಗಳು ನಮಗೆ ರುಚಿಸಲ್ಲ. ಪಾಪ ಕಳೆದುಕೊಂಡ ಸಜ್ಜನನಿಗೆ ಮಾತ್ರ ಭಗವಂತನ ಮಾತು ಭವ ಈ ರೋಗಕ್ಕೆ ಔಷಧಿಯಾಗಿ ಆಗತ್ತೆ. ಆ ನಿಟ್ಟಿನಲ್ಲಿ ಭಗವಂತ ತಾನು ಇನ್ನೇನು ಪರಂಧಾಮಕ್ಕೆ ಹೋಗಲಿಕ್ಕೆ 20 ವರ್ಷ 26 ವರ್ಷ ಇದೆ ಅನ್ನುವಾಗ ತನ್ನ ಮತ್ತೊಬ್ಬ ನೆಚ್ಚಿನ ಸಖ ಕೃಷ್ಣನ ಭಕ್ತ. ಯಾವಾಗ ಅವನು ಭಕ್ತ? ಈಗ ನಾವೆಲ್ಲ ರಾಯರ ಭಕ್ತರು, ಕೃಷ್ಣನ ಭಕ್ತರು, ಹೀಗೆಲ್ಲ ಒಬ್ಬೊಬ್ರಿಗೆ ಭಕ್ತರಂತೀವಿ. ಯಾವಾಗ ಅಂದರೆ ನಮ್ಮ ಜೀವನದಲ್ಲಿ ಯಾವತ್ತೋ ಒಂದಿನ ಏನೋ ಒಂದು ಮಾರ್ಪಾಡಾಗಿರುತ್ತೆ, ಅವತ್ತಿಂದ ನಾವು ಭಕ್ತರಾಗಿರ್ತೀವಿ. ಆದರೆ ಈ ಉದ್ದವ ಕೃಷ್ಣನಿಗೆ ಆ ರೀತಿ ಭಕ್ತ ಆದವ ಅಲ್ಲ. ಪಂಚಾಯನ ಮಾತ್ರತಃ ಅಂತಾರೆ. ಈ ಉದ್ದವ 5 ವಯಸ್ಸಿರುವಾಗಲೇ ಭಗವಂತನಲ್ಲಿ ಸ್ವಾಭಾವಿಕವಾಗಿ ಭಕ್ತಿಯನ್ನು ಜೀವನದ ಒಳಗೆ ರೂಢಿಸಿಕೊಂಡವ. ಅವನಿಗಿನ್ನೂ 5 ವರ್ಷ. ನೀವು ವಿಚಾರ ಮಾಡಿ, 5 ವರ್ಷದಲ್ಲಿ ನಮ್ಮದು ಮನಸ್ಸು ದೇವರ ಕಡೆ ಹೋಗ್ತಿರಲಿಲ್ಲ. ಯಾವಾಗಲೂ ಆಟ ಪಾಠ, ತಿನ್ನೋದು, ಕುಡಿಯೋದು, ಕೇಕೆ ಹಾಕೋದು ಇಷ್ಟರೊಳಗೆ. ಆದರೆ ಆ 5 ವಯಸ್ಸಿನಲ್ಲಿಯೂ ಕೂಡ ಉದ್ಧವರು ಅವರ ತಾಯಿ ಮಧ್ಯಾಹ್ನ ಕಾಲಕ್ಕೆ
ಮಧ್ಯಾಹ್ನದ ಕಾಲಕ್ಕೆ ಬೆಳಗಿನ ತಿಂಡಿ ಆಗಿಲ್ವಲ್ಲ ಅಂತ ಕರಿತಿದ್ರಂತೆ. ತಿಂಡಿ ಟೈಮ್ ಮುಗಿದಿದೆ, ಆದರೂ ಹುಡುಗ ಬಂದಿಲ್ಲ. ಯಾಕೋ ಬಂದಿಲ್ಲ ಅಂದರೆ ಉದ್ದವ ಅಂತಿದ್ದಂತೆ ದೇವರ ಪೂಜೆ ಇನ್ನೂ ಮುಗಿದಿಲ್ಲ ಅಂತ. 5 ವರ್ಷದ ಹುಡುಗ, ಅವನ ಬಾಯಲ್ಲಿ ಅಷ್ಟು ದೀರ್ಘಕಾಲದ ಪೂಜೆ ಮಾಡುವ ಪ್ರಜ್ಞೆ ಇದೆ ಅಂದರೆ ಅದು ಎಲ್ಲರಿಗೆ ಸಾಧ್ಯ ಇಲ್ಲ. 5 ವರ್ಷದಿಂದ ದೇವರ ಪೂಜೆ ಮಾಡಿಕೊಂಡು ಬಂದ ಮಹಾನುಭಾವ ತನ್ನ 80ರ ಇಳಿ ವಯಸ್ಸಿನಲ್ಲಿ ಕೃಷ್ಣನಿಂದ ಉಪದೇಶ ಕೇಳ್ತಾ ಇದ್ದಾನೆ ಅಂದರೆ 75 ವರ್ಷಗಳ ಅಚಲವಾದ ಭಗವದ್ಭಕ್ತಿ. ಭಾಗವತ ವರ್ಣನೆ ಮಾಡುತ್ತೆ, ದೇವರ ಸೇವೆ ಮಾಡಿ ಮಾಡಿ ದೇವರಿಗೆ ಸಂಬಂಧಪಟ್ಟ ಧರ್ಮ, ಭಗವದ್ ಧರ್ಮ, ಭಾಗವತ ಧರ್ಮ ಮಾಡಿ ಮಾಡಿ ಅವನು ಹಣ್ಣಣ್ಣಾಗಿದ್ದಂತೆ. ನಾವು ಹಣ್ಣಣ್ಣಾಗ್ತೀವಿ. ಹಣ್ಣಣ್ಣಾಗೋದು ಕಾಮನ್ನು. ನಾವು ಯಾರ್ಯಾರ್ದೋ ಸೇವಾ, ನೀಚರಲ್ಲಿ ಹೋಗಿ ಯಾಚಿಸದೆ ಹೇಳ್ತಾರೆ. ನಾವು ನೀಚರ ಹತ್ರನೇ ಇರ್ತೀವಿ, ಅವರದ್ದೇ ಸೇವಾ ಮಾಡಿ 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 ಹಣ್ಣಾಗಿರ್ತೀವಿ. ಅವನು ಭಗವಂತನ ಸೇವಾ ಮಾಡಿ ಮಾಡಿ ಹಣ್ಣಾಗಿದ್ದ. ಭಗವಂತನ ಸೇವೆಯಲ್ಲೇ ಹಣ್ಣಾದ ಆ ಉದ್ಧವ ಭಗವಂತನನ್ನು ಸಖಾಂತ ಉಪಾಸನೆ ಮಾಡಿದ್ದ. ದೇವರು ಪರಂಧಾಮಕ್ಕೆ ಹೋಗುವಾಗ ಯಾರಿಗೂ ತಿಳಿಸದೆ ಉದ್ಧವಂಗೆ ಹೇಳ್ದ, ಉದ್ಧವ ನೀನು ಇನ್ಮೇಲೆ ಇಲ್ಲಿರಬೇಡ. ಆ ಭಗವಂತನ ಮಾತು. ಭಗವಂತ ಅಂತಾನೆ, ಭೂಮೇರ್ಭಾರಾವತಾರಾಯ ಪುರಾ ವಿಜ್ಞಾಪಿತ ಪ್ರಭೋ. ಬ್ರಹ್ಮದೇವರ ಮಾತು. ಬ್ರಹ್ಮದೇವರು ಭಗವಂತನ ಮುಂದೆ ಬಂದು ಹೇಳಿದ್ನಂತ, ನೀನು ಭೂಮಿ ಭಾರ ಹರಣಕ್ಕೆ ಬರಬೇಕು ಅಂತ ನಾ ಕರೆದಿದ್ದೆ, ನೀನು ಬಂದೆ, ಆ ಕೆಲಸ ಮುಗೀತು, ಇನ್ನು ನೀನು ಮೇಲೆ ಬಾ, ನೀನಿಲ್ಲದ ಆ ದೇವಲೋಕ ಏನೂ ಕಳೆ ಇಲ್ಲ. ಬ್ರಹ್ಮದೇವರು ಕರೆದರು. ಅರ್ಥ, ಈ ಭೂಮಿಗೆ ಭಗವಂತ ಬರಬೇಕಾದ್ರೆ ಬ್ರಹ್ಮ ಕರಿಬೇಕು, ಇಲ್ಲಿಂದ ಮತ್ತೆ ಮೇಲೆ ಹೋಗ್ಬೇಕಾದ್ರೆ ಬ್ರಹ್ಮ ಕರಿಬೇಕು. ಬ್ರಹ್ಮಂಗೆ ಭಗವಂತ ಅಂತಾನೆ, ನಂಗೆ ಎಲ್ಲಿಂದಲೂ ಏನಾಗಬೇಕಾದಿಲ್ಲ, ನಿಂಗೆ ಏನಾರು ಆಗ್ಬೇಕಾದ್ರೆ ನನ್ನ ಕರಿ, ನಾನು ಬರ್ತೇನೆ. ಇದರರ್ಥ ನಮಗೊಂದು ಸಂದೇಶ ಇದೆ, ನಮ್ಮಿಂದ ದೇವರಿಗೆ ಆಗಬೇಕಾದೇನಿಲ್ಲ, ನಮಗೆ ಏನಾಗಬೇಕಾದರೂ ದೇವರನ್ನ ಕರಿಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಇದನ್ನೆಲ್ಲ ತಿಳಿದ ಭಗವಂತ ತಾನು ಉದ್ಧವನನ್ನು ಕರೆದು ಹೇಳ್ತಾ ಇದ್ದಾನೆ, ಹೇ ಉದ್ಧವ, ಯದಾತ್ತಮಾಂ ಮಹಾಂಭಾಗ ತಚ್ಚಿಕಿರಿಷಿತಮೇವಮೆ ಬ್ರಹ್ಮಾಭವೋ ಲೋಕಪಾಲಾಹ ಸರ್ವೇ ಮಾಂ ಅಭಿಕಾಂಕ್ಷಿಣಃ. ಬ್ರಹ್ಮಾದಿ ಸಮಸ್ತ ದೇವತೆಗಳು ನನ್ನನ್ನು ನೋಡಬೇಕು ಆ ಲೋಕದಲ್ಲಿ ಅಂತ ಕಾಯ್ತಾ ಇದ್ದಾರೆ. ಆದ್ದರಿಂದ ನಾನು ಪರಂಧಾಮಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿದ್ದೇನೆ ಅಂಥೇಳಿ ಉದ್ಧವನಿಗೆ ಕೃಷ್ಣ ಹೇಳ್ತಾ, ನಾನು ಇಲ್ಲ ಅಂತಾದರೆ ಕುಲಂಬೈ ಶಾಪ ನಿರ್ದಗ್ಧಂ ನಕ್ಷಂತ್ಯತೋ ವಿಗ್ರಹಾತ್ ಸಮುದ್ರ ಸಪ್ತಮೇಹನ್ಯಾಂ ಪುರಿಂಚ ಪ್ಲಾವಯಿಷ್ಯತಿ. ಬ್ರಾಹ್ಮಣರ ಶಾಪದಿಂದಾಗಿ ಈಗಾಗಲೇ ನಮ್ಮ ಯಾದವ ಕುಲ ದಗ್ಧವಾಗಿ ಹೋಗಿದೆ ಅಂತ. ಇನ್ನೂ ಆಗಿಲ್ಲ, ಇದೆ. ಆದರೆ ಬ್ರಾಹ್ಮಣರ ಶಾಪ ಬಂತು ಅಂತಾದರೆ ಆಗೋದು ಖಂಡಿತ ಅಂತ. ಇನ್ನೂ ಆಗಿಲ್ಲ, ಆಗುವ ಮುನ್ನ ಭಗವಂತ ತಾನು ಆಡ್ತಾ ಇದ್ದಾನೆ, ಶಾಪ ನಿರ್ದಗ್ಧಂ. ಇಡೀ ಬ್ರಾಹ್ಮಣರ ಶಾಪಕ್ಕೆ ನಮ್ಮ ಯಾದವ ಕುಲ ಸುಟ್ಟು ಭಸ್ಮ ಆಗಿದೆ. ಇನ್ನು ಪರಸ್ಪರ ಕಲಹ ಮಾಡಿಕೊಂಡು ಒಬ್ರಿಗೊಬ್ಬರು ಹೊಡೆದಾಡಿ ಸಾಯ್ತಾರೆ. ನಾನು ಪರಂಧಾಮಕ್ಕೆ ಹೋದೆ ಅಂದರೆ ಸಮುದ್ರ ಸಪ್ತಮೇಖ್ಯೇನಾಂ, ಈ ಸಮುದ್ರ ದ್ವಾರಕಾಪಟ್ಟಣದ ಸುತ್ತ ಇರುವ ಸಮುದ್ರ ನಾನು ಕಾಲು ತೆಗೆದ 7 ದಿನಕ್ಕೆ ಈ ದ್ವಾರಕಾಪಟ್ಟಣವನ್ನೇ ನುಂಗು ಬಿಡುತ್ತೆ. ನಾನಿರುವ ತನಕ ಈ ಪಟ್ಟಣ, ನಾನಿಲ್ಲ ಅಂದರೆ ಪಟ್ಟಣ ಇಲ್ಲ. ಇದು ಕೃಷ್ಣನ ಮಾತು. ಇದು ನಮಗೊಂದು ಮಾತಿದೆ, ದೇವರಿಲ್ಲಿರೋವರೆಗೂ ಈ ಪಟ್ಟಣ, ದೇವರಿಲ್ಲ ಅಂದರೆ 7 ಗಂಟೆ ಒಳಗೆ ಮುಗಿಸ್ಬಿಡ್ತಾರೆ. ಆ ಪಟ್ಟಣ ಸುಟ್ಟು ಹಾಕಲಿಲ್ಲ, ಸುಟ್ಟು ಹೋಯಿತು. ಆ ಜನ ಸುಟ್ಟೋದ್ರೂ ಸಮುದ್ರ ಮುಳುಗೋಗ್ಬಿಡ್ತು. ಈ ಪಟ್ಟಣವನ್ನು ಬೆಂಕಿಯಲ್ಲಿಟ್ಟು ಸುಟ್ಟೇ ಬಿಡ್ತಾರೆ. ಆದ್ದರಿಂದ ಯಕ್ಕೇವಾಯಂ ಮಯಾ ತ್ಯಕ್ತೋ ಲೋಕೋಯಂ ನಷ್ಟಮಂಗಲಃ. ನಾನು ಈ ಪಟ್ಟಣದಿಂದ, ದ್ವಾರಕಾ ಪಟ್ಟಣದಿಂದ ಕಾಲು ಎತ್ತಿದೆ ಅಂದರೆ ಇಡೀ ಸರ್ವಲೋಕ ಅಮಂಗಲಮಯ ಆಗಿಬಿಡುತ್ತೆ, ಎಲ್ಲಿಯೂ ಮಂಗಳವೇ ಇಲ್ಲ. ಆದ್ದರಿಂದ ನಾನು ಈ ಭೂಮಿಯನ್ನು ಬಿಟ್ಟು ಹೋದ ಮೇಲೆ ನೀನು ದ್ವಾರಕೆಯಲ್ಲಿ ವಾಸ ಮಾಡಬೇಡ. ಇದು ಉದ್ಧವನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಅಂದರೆ ಭಗವಂತ, ಉದ್ಧವ ಅಂದರೆ ಜೀವ, ಜೀವನಿಗೆ ಭಗವಂತ ಹೇಳ್ತಾನೆ,
ಈ ಪಟ್ಟಣದ ಒಳಗೆ ನಾನಿರುವ ತನಕ ನಿನಗೆ ವಾಸ ಮಾಡಲಿಕ್ಕೆ ಅಧಿಕಾರ, ವಾಸಕ್ಕೆ ಯೋಗ್ಯವಲ್ಲ ಅಂತಾರೆ ದಾಸರಾಯರು. ಎಲ್ಲಿ ತನಕ ಜೀವ ಈ ಪಟ್ಟಣದ ಒಳಗೆ ವಾಸ ಮಾಡಬಹುದು ಅಂದರೆ, ಈ ಪಟ್ಟಣ ಮಥುರಾ ಪಟ್ಟಣ ಆಗಿದ್ದರೆ, ಭಗವಂತ ಇದ್ದರೆ ಮಥುರಾ ಪಟ್ಟಣ. ಎಲ್ಲರೂ ನಮ್ಮನ್ನು ನೋಡಿದ ತಕ್ಷಣ ವಿಶ್ ಮಾಡ್ತಾರೆ, ಹಾಯ್ ಅಂತಾರೆ, ಹಲೋ ಅಂತಾರೆ. ಇಲ್ಲಿ ಒಳಗೆ ದೇವರಿಲ್ಲ ಅಂದರೆ ಹೇಯ್ ಅಂತಾರೆ, ಹಾಯ್ ಅನ್ನೋದೇ ಇಲ್ಲ. ಅವನಿರೋವರೆಗೂ ನಾವು ವಾಸ ಮಾಡ್ಬೋದು, ಅವನಿಲ್ಲ ಅಂದರೆ ವಾಸ ಮಾಡುವ ಹಾಗಿಲ್ಲ. ಆದ್ದರಿಂದ ತ್ವಂತು ಸರ್ವಂ ಪರಿತ್ಯಜ್ಯ ಸ್ನೇಹಂ ಸ್ವಜನ ಬಂಧನಂ ಮಯ್ಯಾವೇಶ್ಯ ಮನಸ್ಸಮ್ಯಕ್ ಸಮ್ಯಕ್ ರುಚರಸ್ವಗಾಂ. ನಾನಿಲ್ಲ ಅಂದಮೇಲೆ ನೀನು ಈ ಪಟ್ಟಣದಲ್ಲಿ ಇರಬೇಡ, ಎಲ್ಲ ಬಿಡಲಿಕ್ಕೆ ಸಿದ್ಧನಾಗು. ಮನೆ ಮಠ ಎಲ್ಲ ಬಿಡು, ಬಂಧು ಬಾಂಧವರ ಮೇಲೆ ಸ್ನೇಹವನ್ನು ಬಿಡು, ಸಂಬಂಧವನ್ನು ಬಿಡು. ಮಯ್ಯಾವೇಶ್ಯ ಮನಸ್ಸಮ್ಯಕ್, ಚೆನ್ನಾಗಿ ನನ್ನಲ್ಲಿ ಮನಸ್ಸಿಟ್ಟು ಯಾರಲ್ಲಿಯೂ ದ್ವೇಷವನ್ನು ಮಾಡದೆ ಪ್ರೀತಿಯನ್ನು ಮಾಡದೆ ಸಂಚಾರ ಮಾಡ್ತಾ ಇರು. ನನ್ನಲ್ಲಿ ಮನಸ್ಸಿಟ್ಟು ಮಾಡು, ವೈರಾಗ್ಯದಿಂದ ಇರು. ಹೀಗೆಲ್ಲ ಭಗವಂತ ಅವನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಆಗ ಉದ್ಧವರು ಹೇಳ್ತಾರೆ, ಇದು ಭಗವಂತ ಉದ್ಧವನಿಗೆ ಹೇಳಿದ್ದಲ್ಲ, ನಮ್ಮೆಲ್ಲರಿಗೂ ಹೇಳಿದ್ದು. ಒಂದಲ್ಲ ಒಂದಿನ ಬಿದ್ದೋಗೋ ದೇಹ, ಈ ದೇಹ ಇರುವ ತನಕ ಇವರದೆಲ್ಲ ರಿಲೇಷನ್ಶಿಪ್. ಅನುವು ತಪ್ಪಿದ ಬಳಿಕ ಆವ ನೆಂಟನ ಕಾಣೆ. ಅನುವು ಇರುವಾಗ ಎಲ್ಲರೂ ನೆಂಟ್ರೆ, ಒಳಗೆ ಪ್ರಾಣದೇವರು ಭಗವಂತ ಇರುವಾಗ ಜೀವನಿಗೆ ನೆಂಟರು. ಕಾಗೆ ಬಳಗ ಅಂತಾರೆ ನೋಡಿ, ಏನು ಬಳಗ 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 ಬಳಗ. ಆದರೆ ಭಗವಂತ ಅಂತಾನೆ, ಇವೆಲ್ಲ ನಾನಿರೋ ತನಕ. ನೀನು ನಾನಿರುವಾಗ ಇವ್ರ ಮೇಲೆಲ್ಲ ಭಾರಿ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ತುಂಬ ದುಃಖ ಪಡ್ತೀಯ. ಅದಕ್ಕೆ ನಾನಿರುವಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡು. ದೇಹದ ಒಳಗೆ ಭಗವಂತ ಇರುವಾಗಲೇ ಯಾರ್ಯಾರಲ್ಲಿ ಎಷ್ಟೆಷ್ಟೋ ಅಟ್ಟಟ್ಟೆ. ಅತಿಯಾದ ಅಟ್ಯಾಚ್ಮೆಂಟ್ ಭಾಳ ಕೆಡುಕು. ಅತಿಯಾದ ಸಂಬಂಧ, ಸ್ನೇಹ, ಮೋಹಗಳೇ ದುಃಖಕ್ಕೆ ಕಾರಣ. ದಾಸರು ಒಂದೇ ಮಾತಲ್ಲಿ ಹೇಳಿದರು, ಇರಬೇಕು ಇರದಿರಬೇಕು, ಇರಬೇಕು ಇರದಿರಬೇಕು. ಎಷ್ಟಿರಬೇಕೋ ಅಷ್ಟಿರಬೇಕು. ಸಂತೆಯಲ್ಲಿ ಜನ ಬರ್ತಾರೆ, ಪ್ರಾಡಕ್ಟ್ ಹಾಕ್ತಾರೆ, ವ್ಯಾಪಾರ ಆದ ತಕ್ಷಣ ಹೊರಟೋಗ್ತಿರ್ತಾರೆ. ಅಯ್ಯೋ ನನ್ನ ಸಂತೆ, ನಾ ಕೂತಿದ್ದ ಜಾಗ, ಇಲ್ಲೇ ಇರ್ತೀನಿ, ನಾಳೆ ಯಾರಂತಾರ. ಇವಾಗೆಲ್ಲ ಸಂತೆ ಇಲ್ಲ, ನಿಮಗೆಲ್ಲ ಗೊತ್ತಿದೆ. ಹಿಂದಿನ ಕಾಲದಲ್ಲಿ ವಾರಕ್ಕೆ ಮಂಗಳವಾರ ಸಂತೆ, ಬುಧವಾರ ಸಂತೆ ಅಂತ ಹಳ್ಳಿ ಕಡೆ ಆಗೋದು. ಬೆಳಗ್ಗೆ ಬೆಳಗ್ಗೆ ಜನ ಸೇರೋರು. ಸೂರ್ಯಾಸ್ತಮಾನ ಆಗುವಾಗ ಸಂತೆ ಖಾಲಿ ಫೀಲ್ಡ್, ಯಾರು ಅದ್ರ ಮೇಲೆ ಅಭಿಮಾನ ಮಾಡೋಲ್ಲ. ಹಾಗೆ ಅಭಿಮಾನವನ್ನು ಬಿಡಬೇಕು. ಯಾರು ಅಭಿಮಾನವನ್ನು ತ್ಯಾಗ ಮಾಡ್ತಾನೆ ಅವನಿಗೆ ದುಃಖ ಇಲ್ಲ, ಸುಖವಾಗಿರ್ತಾರೆ. ಸುಮ್ಮನೆ ಉದಾಹರಣೆ ಹೇಳ್ತೇನೆ ನೋಡಿ, ನಮ್ಮ ಪಕ್ಕದ ಮನೆಗೆ ಏನಾದ್ರು ಫೈರ್ ಆದರೆ ನಮಗೇನು ದುಃಖ ಆಗಲ್ಲ. ದುಃಖ ಆಗತ್ತಾ? ಯಾಕಾಗಲ್ಲ ಹೇಳಿ? ಅದು ನಮ್ದಲ್ಲ. ಅದೇ ನಮ್ಮ ಮನೆಗಾದರೆ ಲಬ ಲಬ ಬಡ್ಕೋತೀವಿ. ಈ ದುಃಖ ಆಗಲಿಕ್ಕೆ ಕಾರಣ ಮನೆ ಅಲ್ಲ, ಅದು ನಂದು ಅನ್ನುವ ಭಾವನೆ, ಅಭಿಮಾನ. ಆದ್ದರಿಂದ ಕೃಷ್ಣ ಪರಮಾತ್ಮ ತನ್ನ ಗೆಳೆಯನಾದ, ತನ್ನ ಭಕ್ತನಾದ ಉದ್ಧವನಿಗೆ ತಾನು ಪರಂಧಾಮಕ್ಕೆ ಹೋದಾಗ ಕೊಟ್ಟ ಒಂದು ಮಾರ್ಮಿಕ ಉಪದೇಶ ಏನಂದರೆ, ಅಭಿಮಾನ ಬಿಟ್ಟು ಯಾರನ್ನೂ ಪ್ರೀತಿ ಮಾಡಬೇಡ. ಯಾರನ್ನು ಪ್ರೀತಿ ಮಾಡಿದ್ರೂ ಅವರಿಲ್ದಿದ್ದಾಗ ನಿಂಗೆ ದುಃಖ ಆಗುತ್ತೆ. ಯಾರನ್ನೂ ದ್ವೇಷ ಮಾಡಬೇಡ, ಯಾಕೆಂದರೆ ಅವ್ರ ಹತ್ರ ಆದಾಗ ದುಃಖ ಆಗುತ್ತೆ. ದ್ವೇಷ ಮಾಡಿದ್ರೂ ಪ್ರಾಬ್ಲಮ್ಮೇ ರೀ. ನೀವು ಯಾರನ್ನು ಬೇಡ ಅಂತೀರಿ ಅವರೇ ಬಂದು ನಿಮ್ಮ ಪಕ್ಕ ಒಕ್ಕರ್ಸ್ಕೋತಾರೆ. ನೀವು ಯಾರನ್ನು ಬೇಕು ಅಂತೀರಿ ಅವ್ರು ಹೋಗೇ ಬಿಡ್ತಾರೆ. ನೀವು ಯಾರನ್ನು ಬಹಳ ಹಂಬಲಿಸ್ತಿರ್ತೀರಿ, ಇವ್ರು ನಮ್ಮ ಬ್ಯಾಕ್ ಬೋನ್, ಇವರಿದ್ರೆ ನೋಡ್ಕೋತಿರ್ತಾರೆ, ಇವರೇ ಭಾಳ ಮುಖ್ಯ, ಇವರಿಲ್ಲದೆ ಇದ್ರೆ ಇರೋದು ಯಾಕಪ್ಪ, ಹೋಗೇ ಬಿಡ್ತಾರೆ. ನಮ್ಗೆ ಯಾರನ್ನ ಕಂಡ್ರೆ ಮೈ ಉರಿದು ಹೋಗುತ್ತೆ, ಅವ್ರು ನಮ್ಮ ಪಕ್ಕದಲ್ಲಿ ಸೈಟ್ ಅಲರ್ಟ್ ಆಗುತ್ತೆ, ಅವ್ರು ಅಲ್ಲೇ ಮನೆ ಕಟ್ಕೊಂಡ್ಬರ್ತಾರೆ. ಏನು ಮಾಡ್ತೀರಿ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದೆಲ್ಲ ಇಟ್ಕೊಳ್ಳೇಬೇಡ, ನೀನು ನನ್ನ ಮೇಲೆ ಮನಸ್ಸಿಡು. ಏನು ನೋಡ್ತೀಯ? ತದಾಕಾರ ತದ್ಭಿನ್ನ ತದ್ವಾಶ್ಚನಾಗಿ ನಾನಿದ್ದೇನೆ. ಏನು ನಡೆಯುತ್ತೆ ಎಲ್ಲ ನಾನು ಕಾರಣ. ಹೀಗೆ ನನ್ನಲ್ಲಿ ಮನಸ್ಸಿಟ್ಟು ಸುಮ್ಮನೆ ಸಂಚಾರ ಮಾಡ್ತಾ ಇರು, ನಿಂಗೇನು ಪ್ರಾಬ್ಲಮ್ ಇಲ್ಲ, ಆನಂದವಾಗಿರ್ತೀಯ. ಇದು ಕೃಷ್ಣ ಕೊಟ್ಟ ಉಪದೇಶ. ಉಪದೇಶ ಮಾಡೋದು ಸುಲಭ, ಅನುಭವಿಸೋದು ಕಷ್ಟ. ಕೃಷ್ಣ ಏನಂತಾನೆ, ಹೆಂಡತಿ ಮಕ್ಕಳು ಮನೆ ಮಠದ ಮೇಲಿನ ಅಭಿಮಾನವನ್ನು ತ್ಯಾಗ ಮಾಡಿ ಮನಸ್ಸನ್ನು ತೆಗೆದು, ನಮ್ಮ ಮನಸ್ಸೆಲ್ಲ ಅಲ್ಲಿದೆ ಅಲ್ಲ, ಮಡದಿಯಲ್ಲಿ, ಮನೆಯಲ್ಲಿ, ಮಕ್ಕಳಲ್ಲಿ ಮನಸ್ಸಿದೆಯಲ್ಲ, ಕೃಷ್ಣ ಹೇಳ್ತಾನೆ ಆ ಮನಸ್ಸು ತೆಗೆದುಬಿಟ್ಟು ನನ್ನಲ್ಲಿಡು ಅಂತ.
ಓ, ತೆಗಿಯೋದು ಹೇಗದು, ಇಡೋದು ಹೇಗೆ? ನಮ್ಮ ಕೈಲಿದ್ರೆ ತೆಗೆದು ಗಂಟೆ ಇಲ್ಲಿಂದ ತೆಗೆದು ಇಲ್ಲಿಡ್ಬೋದಪ್ಪ, ಆದರೆ ಅದೇನು ಕೈಗೆ ಸಿಗಬೇಕಲ್ಲ. ನಿಮಗೆ ಪ್ರಾಬ್ಲಮ್ ಅಲ್ಲ, ಉದ್ದವನಿಗೆ ಪ್ರಾಬ್ಲಮ್ ಅಂತ. ಉದ್ದವ ಹೇಳ್ತಾನೆ, ತ್ಯಾಗೋಯಂ ದುಷ್ಕರೋ ಭೂಮನ್ ಕಾಮಾನಾಂ ವಿಷಯಾತ್ಮಭಿ ಸುತರಾಂ ತ್ವಯಿ ಸರ್ವಾತ್ಮನ್ ನ ಭಕ್ತೈರಿತಿ ಮೇ ಮತಿ. ಉದ್ದವರ ಮಾತಿದು. ಕೃಷ್ಣ ಹೇಳ್ದ, ನಿನ್ನ ಮನಸ್ಸನ್ನು ಮನೆ ಮಡದಿ ಮಕ್ಕಳಲ್ಲಿ ತೆಗೆದು ನನ್ನಲ್ಲಿ ಮನಸ್ಸಿಡು, ಇಟ್ಟು ಸಂಚಾರ ಮಾಡ್ತಾ ಇರು, ಆನಂದವಾಗಿರ್ತೀಯ ಅಂತ. ಉದ್ದವ ಹೇಳ್ತಾನೆ, ತ್ಯಾಗೋಯಂ ದುಷ್ಕರ, ಅವರಲ್ಲಿ ಮನಸ್ಸು ಬಿಡು ಒಂದಿಯಲ್ಲ, ಅವರನ್ನು ಬಿಡು ಒಂದಿಯಲ್ಲ, ಅದು ಭಾಳ ಕಷ್ಟ. ಅಂದರೆ ಆಗಲಾರದ್ದನ್ನು ಕೃಷ್ಣ ಹೇಳ್ತಾನೆ ಅಂತ ಅರ್ಥ. ತುಂಬ ಕಷ್ಟ ಅಲ್ಲ, ಉದ್ದವರಂಥವರಿಗೆ ಕಷ್ಟ ಅಂತ ಆದಮೇಲೆ ನಾವು ಉದ್ದಕ್ಕೆ ಓಡಾಡ್ಕೊಂಡಿರೋರು ನಮಗೆ ಕಷ್ಟ ಆಗದೆ ಇರುತ್ತಾ? ನಮಗಾಗೋದೇ ಇಲ್ಲ. ಅಂದರೆ ದೇವರು ಹೇಳೋದು ಏನಂದರೆ ಆಗಲಾರದ್ದನ್ನೇ ಹೇಳ್ತಾನೆ. ಕೆಲವರು ಹೇಳ್ತಾರೆ ನೋಡಿ, ಆಗಲಾರದ್ದನ್ನೇ ಹೇಳು. ಹಾಗೆ ಕೃಷ್ಣ ಆಗಲಾರದ್ದು ಹೇಳ್ತಾನ ಅಂದರೆ ಅಲ್ಲ. ವಿಷಯಾತ್ಮಭಿ ಸುತರಾಂ ತ್ಯಾಗೋಯಂ ದುಷ್ಕರ. ಯಾರು ಯಾವಾಗಲೂ ಸದಾ ಕಾಮನೆಯಿಂದ ಕೂಡಿರ್ತಾರೆ, ಬೇಕು ಬೇಕು ಒಳಗೆ ಬದುಕಿರ್ತಾರೆ, ಅವರಿಗೆ ಬಿಡೋದು ಕಷ್ಟ. ಯಾರಿಗೆ ಜೀವನದಲ್ಲಿ ಸಾಕು ಅಂತ ಬರುತ್ತೆ ಅವ್ರಿಗೆ ಬಿಡೋದು ಈಸಿ. ಈಗ ನೋಡಿ, ನಿಮಗೆ ಹಸಿವಿರುತ್ತೆ, ಪಾಯಸ ಬಡಿಸ್ತಾರೆ, ಬೇಕು ಅಂತೀರಿ, ಅದು ಏನು ಅನಿವಾರ್ಯ ಬೇಕಂತೀರಿ, ತುಂಬ ಹೋಗ್ಬಿಟ್ಟಿರುತ್ತೆ. ಅವನಿಗೆ ಸಾಕು ಅನ್ನೋ ಬುದ್ಧಿ ಬಂದಿರುತ್ತೆ, ಅವನಿಗೆ ಎಂಥ ಪಾಯಸ ಹಾಕಿದ್ರೂ ಬೇಡ. ನಮಗೆ ಜೀವನದಲ್ಲಿ ದುಃಖಕ್ಕೆ ಕಾರಣವಾದದ್ದು ಬೇಕುಗಳು ಸಾಕಾಗಿಲ್ಲ, ಬೇಕುಗಳು ಮತ್ತು ನಮ್ಮೊಳಗೆ ಇನ್ನೂ ಚಿಗುರ್ತಾ ಇದೆ, ಎಂದು ಸ್ಟಾಪೇ ಇಲ್ಲ. ಅದಕ್ಕೆ ದೇವರು ಬೇಕಾಗಿಲ್ಲ. ದೇವರು ನಮಗೆ ಬೇಕಾದರೆ ಜೀವನದಲ್ಲಿ ಬಯಕೆಗಳು ಸಾಕಾಗಬೇಕು. ಯಾರಿಗೆ ಜೀವನದಲ್ಲಿ ಇನ್ನೂ ಬೇಕುಗಳೇ ಉಳ್ಕೊಂಡಿದೆ ಅವರಿಗೆ ಈ ಮನಸ್ಸನ್ನು ಅಲ್ಲಿ ಹೋಗಿರೋ ತೆಗೆದು ದೇವರಲ್ಲಿಡೋದು ಕಷ್ಟ ಅಂತ ಹೇಳ್ತಾ ಇದ್ದ. ಯಾರು ಸಂಸಾರದಲ್ಲಿ ಎಲ್ಲ ಸುಖವನ್ನು ಅನುಭವಿಸಿ ಇದು ಹೇಯ, ಇಲ್ಲಿನ್ನೇನು ಪ್ರಯೋಜನ ಇಲ್ಲ ಅಂತಾಗಿರುತ್ತೆ, ಅವ್ರಿಗದು ಬೇಡ, ವೈರಾಗ್ಯ. ಯಾರಿಗೆ ವಿಷಯದಲ್ಲೇ ಇನ್ನೂ ಮನಸ್ಸಿದೆ ಅವರಿಗೆ ಬಿಡೋದು ಕಷ್ಟ. ಸೋಯಂ ಮಮಾಹಮಿತಿ ಮೂಢೋ ಮತಿರ್ಗಾಣ ವಿಧನ್ಮಯ ವಿಚರಿತಾತ್ಮನಿಸಾನುಬಂಧೆ ತತ್ವಂಜಸ ನಿಗದಿತಂ ಭವತಾ ಯಥಾಹಂ ಸಂಸಾದಯಾಮಿ ಭಗವಾನ್ ಅನುಷಾದಿ ವೃತ್ಯಂ. ಈ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಗಂಡನ ಮೇಲೆ, ಮನೆ ಮೇಲೆ, ಅಲ್ಲಿ ಇಲ್ಲಿ ನಮ್ಮ ಮನಸ್ಸಿದೆಯಲ್ಲ, ಈ ಮನಸ್ಸಿಗೂ ನಾವೇನು ಕಾರಣ ಅಲ್ಲ, ನಾವೇ ಬೇಕಂತ ಇಟ್ಟದ್ದಲ್ಲ, ನಿನ್ನ ಇಚ್ಛೆಯಿಂದಲೇ ಇಟ್ಟಿದ್ದೀವಿ ಮನಸ್ಸನ್ನ, ಅಲ್ವಾ? ದೇವರು ಮನಸ್ಸಿಡಿಸ್ದ ನಾವಿಟ್ಟಿದ್ದೀವಿ, ನಾವಾಗ ನಾವೇ ಇಟ್ಟದ್ದಲ್ಲ. ದಾಸರು ಹೇಳ್ತಾರೆ ನೋಡಿ, ಮನಸ್ಸು ಕಾರಣವಲ್ಲ ಅನಲಾಕ್ಷ, ನಿನ್ನ ಪ್ರೇರಣೆ ಇಲ್ಲದೆ ಮನಸ್ಸು ಕಾರಣವಲ್ಲ. ಅಂದರೆ ಭಗವಂತ ನಿನ್ನ ಪ್ರೇರಣೆಯಿಂದಲೇ ಇಟ್ಟಿದ್ದೇನೆ, ಹಾಗಾದ್ರೆ ಇದನ್ನು ತೆಗಿಬೇಕಾದರೂ ನಿನ್ನ ಪ್ರೇರಣೆನೇ ಆಗಬೇಕು. ನೀನೇ ಎಲ್ಲ ಮಾಡಿಸುವಾಗ ನನ್ನನ್ನು ಮಾಡು ಅಂತ ಹೇಗೆ ಹೇಳ್ತೀಯ ಸ್ವಾಮಿ? ನೀ ಹೇಳೋ ಮಾತು ಕಾಂಟ್ರವರ್ಷಿಯಲ್ ಆಗಿದೆ. ಇಡಿಸಿದ್ದು ನೀನೇ, ತೆಗೆಸಬೇಕಾದವನು ನೀನೇ. ನನ್ನ ಮಧ್ಯ ಇಡು, ಅಲ್ಲಿಡಬೇಡ, ಇಲ್ಲಿ ತೆಗಿ, ಎಲ್ಲ ಏನು ಸ್ವಾಮಿ, ನಾನೇನಾದ್ರು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈಗ ನೋಡಿ, ಕನ್ನಡಿ ಮುಂದೆ ಸುಮ್ಮನೆ ನಿಂತ್ಕೊಂಡು ಹೇಳಿ, ಕನ್ನಡಿ ಒಳಗಿರೋ ಬಿಂಬ ಪ್ರತಿಬಿಂಬ ಕೇಳಿ, ಬಲಗೈ ಎತ್ತು ಅಂದರೆ ಎತ್ತತ್ತ ಅದು? ಆ ಪ್ರತಿಬಿಂಬ ಹೇಳುತ್ತೆ ನನಗೇನು ಸ್ವಾತಂತ್ರ್ಯ, ಎದುರಿಗಿರೋ ನೀನು ಎತ್ತಿದ್ರೆ ನಾನು ಎತ್ತುತ್ತೀನಿ, ನೀನು ಎತ್ತದೇ ಇದ್ದರೆ ನಾನು ಎತ್ತಲ್ಲ. ಹೌದಾ ಅಲ್ವಾ? ಭಗವಂತನ ಪ್ರೇರಣೆ ಇಲ್ಲದೆ ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಅಲಗಾಡಬೇಕಾದರೂ ಭಗವಂತ ನಿನ್ನ ಇಚ್ಛೆಯೇ ಕಾರಣ. ಅಂಥದ್ರಲ್ಲಿ ಕಾಣದ ಮನಸ್ಸು, ಅದನ್ನು ಅಲ್ಲಿಂದ ತೆಗೆದು ಇಲ್ಲಿಡು ಅಂತೀಯಲ್ಲ, ಹೇಗೆ ಸಾಧ್ಯ? ಅಲ್ಲಿ ಇಟ್ಟದ್ದು ಯಾರು? ಸ್ವತಂತ್ರವಾಗಿ ನಾನು ಇಟ್ಟಿದ್ರೆ ಸ್ವತಂತ್ರವಾಗಿ ನನ್ನನ್ನು ತೆಗಿ ಅಂತ ನೀ ಹೇಳಿದ್ದು ಸರಿ ಹೋಗ್ತಿತ್ತು. ನಾನು ಇಟ್ಟಿಲ್ಲ ಅಂದಮೇಲೆ ಇಡ್ಲಿಕ್ಕೆ ಯಾರು ಕಾರಣನೋ ತೆಗಿಲಿಕ್ಕೂ ಅವನೇ ಕಾರಣ ಅಲ್ವಾ? ಆದರೆ ನೀನು ಹೇಳೋದು ನೋಡಿದ್ರೆ ನನ್ನೇ ಮಾಡು ಅಂತ ಇದೆಯಾ. ನೀನು ಹೆಂಡತಿ ಮನಸ್ಸು, ಆ ಹೆಂಡತಿಯಲ್ಲಿ, ಮಕ್ಕಳಲ್ಲಿ ನಾನು, ನಂದು ಇದು ನಾನು, ಹೀಗೆಲ್ಲ ಭಾವನೆಗೆ ನೀನೇ ಕಾರಣ. ಸ್ವತಂತ್ರವಾಗಿ ಬಿಡು ಅಂತೀಯ.
ಯಾಕೋ ನಿನ್ನ ಮಾತು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನಾನು ನಿನ್ನ ಭೃತ್ಯನಾಗಿದ್ದೇನೆ, ನಾನು ನಿನ್ನ ದಾಸನಾಗಿದ್ದೇನೆ. ದಯಮಾಡಿ ನನಗೆ ಅನುಷಾದಿ, ನನ್ನನ್ನು ಶಿಕ್ಷೆ ಮಾಡು, ನನಗೆ ತಿಳುವಳಿಕೆಯನ್ನು ತಿಳಿಯಾಗಿ ಹೇಳು. ನೀನು ಹೇಳುವ ತಿಳುವಳಿಕೆ ಮಾತುಗಳು ನನಗೆ ಸಂಶಯವನ್ನು ಉಂಟು ಮಾಡ್ತಾ ಇದೆ. ಮಡದಿ ಮನೆ ಮಠದಲ್ಲಿ ನಾನೇ ನನ್ನ ಮನಸ್ಸನ್ನು ಸ್ವತಂತ್ರವಾಗಿಟ್ಟಿದ್ದೇನೆ ಅನ್ನುವ ಭಾವನೆ ಬರುವಂತೆ ನೀನಾಡ್ತಾ ಇದ್ದೀಯ. ನಾನು ಇಟ್ಟಿದ್ದರೆ ನಾನು ತೆಗಿತಿದ್ದೆ, ನಾನು ಇಟ್ಟಿಲ್ಲ, ಆದ್ದರಿಂದ ತೆಗಿಲಿಕ್ಕೂ ನಂಗೆ ಶಕ್ತಿ ಇಲ್ಲ. ಇಡಿಸುವವ ನೀನು, ತೆಗೆಸುವವ ನೀನು, ಅದರಿಂದ ನೀನೇ ಮಾಡು, ಅದರಿಂದ ದಯಮಾಡಿ ನನಗೆ ಅನುಗ್ರಹ ಮಾಡು ಅಂತ ಹೇಳ್ತಾನೆ. ನಿರ್ವೇದಧೀರಹಮವರ್ಜಿನದಾಪವಿತಪ್ತೋ ನಾರಾಯಣಂ ನರಸಕಂ ಶರಣಂ ಪ್ರಪದ್ಯೇ. ಅರ್ಜುನನ ಸಖ ನೀನು, ಅರ್ಜುನನಿಗೆ ಉಪದೇಶ ಮಾಡಿ ಅವನ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ನಾಶ ಮಾಡಿದ್ದೀಯ. ಈಗ ನನಗೆ ನಿನ್ನ ಮಾತಿನಿಂದ ತಪ್ಪು ತಿಳುವಳಿಕೆಗಳು ಬರ್ತಾ ಇದೆ, ಸಂಶಯ ಬರ್ತಾ ಇದೆ. ನೀ ಏನಂತ್ಯ, ಮಮಕಾರವನ್ನು ತೆಗೆದು ಮಾಧವನಲ್ಲಿ ಮನಸ್ಸಿಡು ಅಂತ ನೀ ಹೇಳ್ತಾ ಇದೆಯಾ. ಎಲ್ಲ ಕಡೆ ನಾನೇ ನನ್ನ ಮನಸ್ಸನ್ನು ಸ್ವತಂತ್ರವಾಗಿಟ್ಟಿದ್ದೇನೆ ಅನ್ನುವ ಭಾವನೆಯನ್ನು ನೀನು ನನಗೆ ತಂದು ಕೊಡ್ತಾ ಇದ್ದೀಯ. ದಯಮಾಡಿ ಅದನ್ನು ಹೊಡೆದೊಡಿಸಿ ನನಗೆ ಉಪದೇಶವನ್ನು ಮಾಡು ಅಂತ ಕೇಳ್ತಾ ಇದ್ದಾನೆ. ಇದರಲ್ಲಿ ಒಂದು ಕಥೆ ಇದೆ ನೋಡಿ. ನಾನು ನಿನ್ನ ಫ್ರೆಂಡು, ನನ್ನ ಹೆಸರು ಉದ್ದವ, ನಂಗೆ ಉಪದೇಶ ಮಾಡು ಅಲ್ಲ. ಅವ ಹೇಳ್ತಾನೆ, ನಾನು ನಿನ್ನ ದಾಸನಾಗಿದ್ದೇನೆ, ಉಪದೇಶ ಮಾಡು. ದೇವರು ಯಾರಿಗೂ ಉಪದೇಶ ಮಾಡ್ತಾನೆ ಗೊತ್ತಾ? ಹೆಸರುವಾಸಿ ಇದ್ದವ್ರಿಗೆಲ್ಲ ಉಪದೇಶ ಮಾಡಲ್ಲ. ತುಂಬ ದುಡ್ಡಿದ್ದವ್ರಿಗೆ ಅಥವಾ ಭಾರಿ ಫೇಮಸ್ ಅವ್ರಿಗೆಲ್ಲ ಅಲ್ಲ. ದಾಸನಾಗಿದ್ದೇನೆ ಅಂತ ಬಂದರೆ ಮಾತ್ರ ಉಪದೇಶ ಮಾಡ್ತಾನೆ. ಹಾಗಾಗಿ ಉದ್ದವ ಹೇಳ್ತಾನೆ, ನಾನು ಭೃತ್ಯ, ಏಸು ಜನ್ಮ ಬಂದರೇನು ದಾಸನಲ್ಲವೇನೋ ನಾನು. ಈ ರೀತಿ ಜ್ಞಾನಾಕಾರವನ್ನು ಕೊಟ್ಟು ಘಾಸಿ ಮಾಡಬೇಡ ಇನ್ನು ವಾಸುದೇವನೇ. ಮೋಕ್ಷಪ್ರದ ವಾಸುದೇವ ರೂಪ ಹೇ ಭಗವಂತ, ಮೋಕ್ಷಕ್ಕೆ ಕಾರಣೀಭೂತವಾದ ಯಥಾರ್ಥ ಜ್ಞಾನವನ್ನು ನೀನು ಉಪದೇಶ ಮಾಡು, ಕಾರಣ ನಾನು ನಿನ್ನ ದಾಸನಾಗಿದ್ದೇನೆ. ಹಾಗಾದ್ರೆ ಯಾರ್ಯಾರು ದಾಸರೋ ಅವರಿಗೆಲ್ಲ ಉಪದೇಶಕ ಭಗವಂತ, ಅವನೇ ಜಗದ್ಗುರು. ಇಡೀ ಜಗತ್ತು ಅವನಿಗೆ ದಾಸ. ಇಡೀ ಜಗತ್ತು, ಬ್ರಹ್ಮಾದಿ ಸಮಸ್ತ ಚೇತನ, ಲಕ್ಷ್ಮ್ಯಾದಿ ಸಮಸ್ತ ಚೇತನ ಪ್ರಪಂಚ ಭಗವಂತನಿಗೆ ದಾಸ. ಹೀಗಾಗಿ ಭಗವಂತ ಜಗದ್ಗುರು, ಇಡೀ ಜಗತ್ತಿಗೆ ಯಥಾರ್ಥ ಜ್ಞಾನವನ್ನು ಕೊಡುವವ. ಅವನನ್ನು ಬಿಟ್ಟು ಯಾರಾದರೂ ನಾನು ಕೊಡ್ತೇನೆ ಅಂತ ಹೋದರೆ ಅವರು ಪರಿಪೂರ್ಣವಾದ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅವನ ದಾಸರೇ. ಹೀಗಿರುವಾಗ ನನಗೆ ಉಪದೇಶ ಮಾಡು ಅಂದಾಗ ಭಗವಂತ ಉಪದೇಶ ಮಾಡ್ತಾನೆ. ಅವನು ಉಪದೇಶ ಮಾಡಿದ್ದೇ ಸಾರ ಸರ್ವಸ್ವ. ಎಲ್ಲ ಪುರಾಣ ಗ್ರಂಥಗಳ, ಎಲ್ಲ ವೇದಾಂತದ ತಿರುಳು, ಎಲ್ಲ ವೇದಾಂತದ ಸಾರ ಏನೋ ಅದನ್ನು ಭಗವಂತ ಮುಂದೆ ಉಪದೇಶ ಮಾಡಿದ್ದಾರೆ. ಅದನ್ನು ಅವಧೂತ ಗೀತ ಅಂತ ಕರೀತಾರೆ. ಇದಕ್ಕೆ ಮೊದಲು ಉದ್ಧವ ಗೀತ, ಉದ್ಧವನಿಗಾಗಿ ಕೃಷ್ಣ ಹೇಳಿದ್ದು ಉದ್ಧವ ಗೀತ. ಉದ್ಧವ ಗೀತೆಯ ಒಳಗೊಂದು ಗೀತ ಅದು ಅವಧೂತ ಗೀತೆ. ಗೀತೆ ಒಳಗೊಂದು ಗೀತೆ, ಇದು ಪ್ರಧಾನವಾದ ಗೀತೆ. ಉದ್ಧವನಿಗೆ ಭಗವಂತ ಹೇಳಿದ್ದು ಉದ್ಧವ ಗೀತ. ಆ ಉದ್ಧವ ಗೀತೆಯ ಒಳಗೆ ಒಂದು ಗೀತ ಅವಧೂತ ಗೀತ. ಅವಧೂತ ತಾನು ಹೇಳಿದ ಮಾತು, ತಾನು ತನ್ನ ಅನುಭವದಿಂದ ಕಂಡುಕೊಂಡ ಜ್ಞಾನ. ಭಗವಂತ ಹೇಳ್ತಾನೆ, ಉದ್ಧವ ನಂಗೆ ಉಪದೇಶ ಮಾಡು ಅಂತ ನೀ ಕೇಳ್ತಾ ಇದೀಯಲ್ವಾ, ನಿಂಗೇನೋ ಮಾಡ್ತೀನಿ, ಎದುರಿಗಿದೆಯಾ ಮಾಡಿಬಿಡ್ತೀನಿ. ಎಲ್ಲರೂ ನಿನ್ನ ಹಾಗೆ ಕೇಳಿದ್ರೆ ಎಲ್ಲರಿಗೂ ಹೋಗಿ ನಾನೇ ಹೇಳಲಿಕ್ಕಾಗತ್ತಾ? ಪ್ರತಿಯೊಬ್ಬನಿಗೂ ಬಂದು ಶಂಕುಚಕ್ರ ಗದಾಪಾಣಿಯಾಗಿ ಅವರಿಗೆಲ್ಲ 800 ಶ್ಲೋಕ 700 ಶ್ಲೋಕ 20 ಶ್ಲೋಕ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳಿಕ್ಕಾಗತ್ತಾ? ಹೇಳಲ್ಲ. ಹಾಗಾದ್ರೆ ಎಲ್ಲರೂ ಉದ್ಧಾರ ಆಗೋದು ಹೇಗೆ? ನಿಂಗೇನೋ ನಾನಿದ್ದೀನಿ, ಅರ್ಜುನಂಗೇನೋ ಕೃಷ್ಣ ಸಿಕ್ಕ, ಯಾರೋ ಯೋಗ್ಯರಿದ್ದವ್ರಿಗೆ ಒಬ್ಬೊಬ್ಬರು ಸಿಗ್ತಾರೆ, ಉದ್ಧಾರ ಆಗ್ತಾರೆ. ಆದರೆ ಎಲ್ಲರೂ ಉದ್ಧಾರ ಆಗೋದು ಹೇಗೆ? ಶ್ರೀ ಭಗವಾನ್ ವಾಚ ಪ್ರಾಯೇಣ ಮನುಜಾಲೋಕೆ ಲೋಕಸ್ತತ್ವ ವಿಚಕ್ಷಣಾ ಸಮುದ್ಧರಂತಿ ಆತ್ಮಾನಂ ಆತ್ಮಾನೈವ ಶುಭಾಶಯಾತ್. ಉದ್ಧಾರ ಹೇಗಾಗಬೇಕು ಮನುಷ್ಯ ಮಾತ್ರದವರು ಅಂದರೆ ನೋಡಿ, 2 ರೀತಿ ಪ್ರಾಣಿಗಳಿದೆ. ಶಾಸ್ತ್ರದಲ್ಲಿ 2 ಪ್ರಾಣಿಗಳ ಹೆಸರು ಹೇಳ್ತಾರೆ. ಅದು ಆ ವಿಭಾಗ ಹೇಗೆ ಅಂದರೆ 2 ಕಾಲಿನ ಪ್ರಾಣಿ, 4 ಕಾಲಿನ ಪ್ರಾಣಿ.
ದ್ವಿಪದೇ ಶಂಚತುಷ್ಪದೇ. ಎಲ್ಲರೂ ಪ್ರಾಣಿಗಳೇ. ವಿಭಾಗ ಹೇಗಂದರೆ ಪ್ರಾಣವುಳ್ಳವರೆಲ್ಲ ಪ್ರಾಣಿಗಳು. ವಿಭಾಗ ಹೇಗಂದರೆ 2 ಕಾಲಿಂದು 4 ಕಾಲಿಂದು. ಈ ಡಿಫ್ರೆನ್ಸ್ 4 ಕಾಲಿಗೂ 2 ಕಾಲಿಗೆ ಏನು ವ್ಯತ್ಯಾಸ ಅಂದರೆ 2 ಕಾಲಿಂದು ಮನುಷ್ಯ ನರ, ಇಲ್ಲ ಅಂದರೆ ವಾನರ. ವಾನರ ಬಂದು ಪಶು, ನರ ಬಂದು ಮನುಷ್ಯ. ಏನು ವ್ಯತ್ಯಾಸ ಅಂದರೆ ಯೋಚನೆ ಮಾಡುವ ಬುದ್ಧಿ ಇರೋದು ಮನುಷ್ಯನಿಗೆ ಮಾತ್ರ. ಯೋಚನೆ ಅಂದರೆ ಏನು? ಯೋಚನೆ ಅಂದರೆ ಈ ಊಟ, ತಿನ್ನೋದು, ಮಲಗೋದು, ಸಂಸಾರ, ಇವು ಯೋಚನೆ ಅಲ್ಲ. ಇವು ಪ್ರಾಣಿಗಳಿಗೂ ಕಾಮನ್. ಅವು ಹುಡುಕಿ ಸರಿಯಾಗಿ ಕ್ಯಾಚ್ ಮಾಡತ್ವು. ಒಂದು ಕೋತಿ ಅದು ಕಿತ್ಕೋಬೇಕಂದ್ರೆ ಕ್ಲೀನಾಗಿ ಅಲ್ಲೇ ಕೈ ಹಾಕತ್ತೆ. ಎಲ್ಲೋ ಕೈ ಹಾಕಿ ಹಣ್ಣು ಬೀಜ ಎಲ್ಲ ಕಿತ್ಕೊಳ್ಳಿಕ್ಕೆ ಹೋಗಲ್ಲ. ಅವಕ್ಕೂ ಎಲ್ಲ ಇದೆ. ಆದರೆ ನನ್ನನ್ನು ಕಳಿಸಿದವ ಯಾರು, ಎಲ್ಲಿಂದ ಇಲ್ಲಿಗೆ ಬಂದೆ, ಇಲ್ಲಿಂದ ಎಲ್ಲಿ ಹೋಗಬೇಕು, ಈ ರೀತಿ ಅತೀಂದ್ರಿಯವಾದ ವಸ್ತುವನ್ನು, ಪರಾತ್ಪರವಾದ ಭಗವಂತನ ಬಗ್ಗೆ ಚಿಂತನೆ ಮಾಡುವ ಯೋಗ್ಯತೆ ಅದು 4 ಕಾಲಿನ ಪ್ರಾಣಿಗಳಿಗೆ ಭಗವಂತ ಕೊಟ್ಟಿಲ್ಲ. ಅದು ಒಂದೇ ಒಂದು ಪ್ರಾಣಿಗೆ ಕೊಟ್ಟಿದ್ದು 2 ಕಾಲಿನ ಪ್ರಾಣಿ, ಅದು ಮನುಷ್ಯ. ಹಾಗೆ ಮನುಷ್ಯ ಮಾತ್ರದವರೆಲ್ಲ ತಾವು ಉಪದೇಶವನ್ನು ಪಡೆಯುವಾಗ ಭಗವಂತನಲ್ಲಿ ಶಿಷ್ಯರಾಗಿ ಬರಬೇಕು. ಅವರು ಹೇಗೆ ಉದ್ಧಾರ ಆಗ್ಬೋದು ಅಂದರೆ ಅವರು ಕೊಟ್ಟಿರೋ ಬುದ್ಧಿ ವಿಚಕ್ಷಣವಾದ್ದು, ವಿಲಕ್ಷಣವಾದ್ದು, ಎಲ್ಲ ಪ್ರಾಣಿಗಳಿಗೆ ಇಲ್ಲದ್ದು, 2 ಕಾಲಿನ ಪ್ರಾಣಿಗೆ ಮಾತ್ರ ಇರ್ತಕ್ಕಂಥದ್ದು ಧಿಯೋಯೋನ ಪ್ರಚೋದಯಾತ್ ಬುದ್ಧಿ. ಹಾಗಾದರೆ ಪ್ರತಿಯೊಬ್ಬರು ಅವರವರ ಬುದ್ಧಿಯನ್ನು ಆಧರಿಸಿಕೊಂಡು ಉದ್ಧಾರ ಆಗಬೇಕು. ಮಧ್ವಾಚಾರ್ಯರು ಈ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನು ಮನುಕುಲಕ್ಕೆ ಕೊಡ್ತಾರೆ. ತುಂಬ ಜನ ತಪ್ಪು ಕಲ್ಪನೆ, ಮಧ್ವಾಚಾರ್ಯರು ಮಾಧ್ವರಿಗೆ ಮಾತ್ರ ಆಚಾರ್ಯರು ಅಂತ. ಇಲ್ಲ, ಮಾನವರಿಗೆ ಮಾಧವನನ್ನು ತೋರಿಸಿದ ಆಚಾರ್ಯರು ಮಧ್ವಾಚಾರ್ಯರು. ನೀವು ಮನುಷ್ಯರಾಗಿದ್ದರೆ ಸಾಕು, ಮಾಧ್ವರಾಗ್ಬೋದು. ಮಧ್ವಾಚಾರ್ಯರ ಮಾತನ್ನು ನಂಬಿ ಮಧ್ವಾಚಾರ್ಯರು ಹೇಳಿದಂತೆ ಜೀವನವನ್ನು ಅಳವಡಿಸಿಕೊಂಡ್ರೆ ಮಾಧ್ವರು. ನೀವು ಹುಟ್ಟಿನಿಂದ ಮಾಧ್ವರಾಗಿ ಮಧ್ವಾಚಾರ್ಯರ ಒಂದೂ ಮಾತು ಕೇಳದಿದ್ದರೆ ಅದು ಏನು ಪ್ರಯೋಜನ ಇಲ್ಲ. ಮಧ್ವಾಚಾರ್ಯರಂತಾರೆ, ಬಹುಚಿತ್ರ ಜಗತ್ ಬಹುದಾ ಕರಣಾತ್ ಪರಶಕ್ತಿರನಂತ ಗುಣಪರಮ. ಭಗವಂತ ದೊಡ್ಡವ ಅಂತ ತಿಳ್ಕೊಳ್ಬೇಕಾದ್ರೆ ಪುರಾಣ ಪುಸ್ತಕ ಬೇಕಿಲ್ಲ. ದೇವರು ನಿಮಗೆ ತಲೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಈ ಜಗತ್ತನ್ನು ನೋಡಿ, ಕಾಣುವ ಜಗತ್ತನ್ನು ನೋಡಿ ಕಾಣದ ದೇವರನ್ನು ತಿಳಿರಿ. ಒಂದು ಕಾಣತ್ತೆ, ಒಂದು ಕಾಣಲ್ಲ. ಕಾಣೋದು ಯಾವುದು? ಜಗತ್ತು. ಇದು ಭಗವಂತನಿಂದ ನಿರ್ಮಾಣ ಆದ ಜಗತ್ತು. ಇದು ನಾನು ಮಾಡಿಲ್ಲ, ನಮ್ಮಪ್ಪ ಮಾಡಿಲ್ಲ, ನಮ್ಮ ತಾತ ಮಾಡಿಲ್ಲ, ಅದು ದೇವರು ಮಾಡಿದ್ದು. ಈ ಜಗತ್ತನ್ನು ಸ್ವಲ್ಪ ನೋಡಿ, ಬಹುಚಿತ್ರ ಜಗತ್ತು, ವಿಚಿತ್ರ ವಿಚಿತ್ರ, ಎಂಥ ಅದ್ಭುತವಾದ ಜಗತ್ತು. ನೀವು ಸುಮ್ಮನೆ ಅಕ್ವೇರಿಯಮ್ಮಲ್ಲಿರುವ ಮೀನನ್ನು ನೋಡ್ತಿದ್ರೆ ಸಾಕು, ಎಷ್ಟು ಒಳ್ಳೆ ಬಣ್ಣ ಹಚ್ಚಿದ್ದಾನೆ. ಈ ಥರ ನೀವು ಪೇಂಟಿಂಗ್ ಮಾಡಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಥರ ಮಾಡಿಲ್ಲ, ಒಂದೊಂದು ಥರ ಒಂದೊಂದು. ಇನ್ನೆಷ್ಟು ಡೈಗಳು ಭಗವಂತನ ಹತ್ರ ಇರ್ಬೋದು. ಒಂದು ರೂಮ್ ಇದ್ದಾಗ ಒಂದು ರೂಮ್ ಇಲ್ಲ ರೀ, ಆ ಇಂಜಿನಿಯರ್ ಭಾರಿ ರೀ, ಏನು ಮನೆ ಕಟ್ಟಿದ್ದಾರೆ. ಅಲ್ಲ, ಒಂದು 30-40 ಸೈಟಲ್ಲಿರೋ ಮನೆ ನೋಡಿ ಇಂಜಿನಿಯರ್ ತಲೆಯನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದರೆ 50 ಕೋಟಿ ವಿಸ್ತೃತವಾದ ಈ ಬ್ರಹ್ಮಾಂಡದ ಒಳಗಿರುವ ಅದ್ಭುತವನ್ನು ನೋಡಿ ಇದನ್ನು ನಿರ್ಮಾಣ ಮಾಡಿದ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಿ. ನೀವು ಮಲಗಿದ್ರೂ ಕೂಡ ರೈಟ್ ಟೈಮ್ ಸೂರ್ಯ ಬರ್ತಾನೆ. ನೀವು ಈಚೆಗೆ ಬರದೇ ಇದ್ದು ರೈಟ್ ಟೈಮ್ ಸೂರ್ಯ ಮುಳುಗಿ ಹೋಗ್ತಾನೆ. ಈ ಮುಳುಗಿದ್ದು ಹೇಗೆ, ಬಂದದ್ದು ಹೇಗೆ, ಸ್ವಲ್ಪ ವಿಚಾರ ಮಾಡಿ. ಆ ವಿಚಾರ ಮಾಡ್ತಾ ಹೋದರೆ, ಆ ಜಾಡನ್ನು ಹಿಡಿತಾ ಹೋದರೆ ಭಗವಂತ ನಿಮಗೆ ಸಿಗ್ತಾನೆ. ಅದನ್ನೇ ಹೇಳ್ತಾರೆ, ಪ್ರಾಯೇಣ ಮನುಜ ಲೋಕೆ. ಬುದ್ಧಿವಂತನಾದ ಮನುಷ್ಯ ಲೋಕದಲ್ಲಿ ಯಾರ ಉಪದೇಶ ಇಲ್ಲದಿದ್ದರೂ ತನ್ನ ಬುದ್ಧಿಯಿಂದಲೇ ಲೋಕವನ್ನು ನೋಡ್ತಾ, ನಾವು ಜಗತ್ತು ನೋಡ್ತೇವೆ, ಅಬ್ಸರ್ವ್ ಮಾಡಲ್ಲ. ಒಬ್ಬ ಪೇಷಂಟ್ನ ಡಾಕ್ಟ್ರ್ ಹೇಳ್ತಾರೆ, ಯಾವಾಗ ಬಿಡ್ತೀರಿ? ಇಲ್ಲ 3 ದಿನ ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವ್ ಏನ್ರಿ? ನೋಡ್ರಿ, ಕಣ್ಣು ಕಾಣ್ತಿಲ್ಲ, ಅಬ್ಸರ್ವ್. ಆ ವ್ಯತ್ಯಾಸಗಳನ್ನು ನೋಡ್ತೇವೆ ಅಂತಾರೆ. ಹಾಗಾದ್ರೆ ಜಗತ್ತನ್ನು ಸುಮ್ಮನೆ ನೋಡಬೇಡಿ, ಅದರ ವ್ಯತ್ಯಾಸಗಳನ್ನು ನೋಡಿ. ಒಂದಿದ್ದಾಗ ಒಂದಿಲ್ಲ. ಇವತ್ತು ನೋಡ್ಲಿಕ್ಕೆ ನಮ್ಮ ತಲೆ ಕೂದಲೆಲ್ಲ ಒಂದೇ ಥರ ಇರ್ಬೋದು, ಆದರೆ ಒಂದೇ ಥರ ಇಲ್ಲ. ಈ ದೂರದ ಬೆಟ್ಟ ನುಣ್ಣಿಗೆ ಅಂತ ನೋಡ್ಲಿಕ್ಕೆ ನುಣ್ಣಗೆ ಕಾಣುತ್ತೆ, ಹತ್ತಿರ ಹೋದರೆ ಬೇರೆ ಬೇರೆ ಎನ್ನತ್ತೆ. ಇನ್ನೂ ಹತ್ತಿರ ಹೋದಾಗ ಅದರೊಳಗಿರುವ ವ್ಯತ್ಯಾಸಗಳು ಕಾಣುತ್ತೆ ಅಲ್ವಾ?
ಹೇಗೋ ಹಾಗೆ ಬುದ್ಧಿವಂತನಾದವ ಜಗತ್ತನ್ನು ಅಬ್ಸರ್ವ್ ಮಾಡ್ತಾನೆ. ಅವನು ತದೇಕ ಚಿತ್ತನಾಗಿ ನೋಡ್ತಾನೆ, ಅದರ ಒಳಗಿರುವ ವೈಚಿತ್ರ್ಯವನ್ನು ಗುರುತಿಸ್ತಾನೆ. ಆ ಗುರುತಿಸಿ ಇದನ್ನೆಲ್ಲ ನಿರ್ಮಾಣ ಮಾಡಿದವ ಒಬ್ಬ ಇದ್ದಾನೆ, ಅದು ಭಗವಂತ. ಅದರಿಂದ ಉದ್ಧಾರ ಆಗ್ತಾನೆ. ಹಾಗಾಗಿ ಅವನು ತತ್ವ ವಿಷಯದಲ್ಲಿ ಚೆನ್ನಾಗಿ ತಿಳ್ಕೊಂಡು ಹರಿಗುರುಗಳಲ್ಲಿ ಭಕ್ತಿಯನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಈ ಸಂಸಾರ ಕೂಪದಿಂದ ಉದ್ಧಾರ ಆಗ್ತಾನೆ. ಯಾರಿಗೆ ಯಾರೂ ಉದ್ಧಾರ ಮಾಡೋರಿಲ್ಲ, ಅವನಿಗವನೇ ಉದ್ಧಾರ ಆಗಬೇಕು, ಅವನಿಗವನೇ ಹಾಳಾಗಬೇಕು. ನಮಗೆ ಹಾಳಾಗಲಿಕ್ಕೆ ಕಾರಣ ನಾವೇ, ನಮಗೆ ಹಾಳಾಗಲಿಕ್ಕೆ ಕಾರಣ ಉದ್ಧಾರ ಆಗಲಿಕ್ಕೂ ನಾವೇ ಕಾರಣ. ನಿಮ್ಗೆ ಉದಾಹರಣೆ ಹೇಳಿಬಿಡ್ತೀನಿ, ಅರ್ಥ ಆಗುತ್ತೆ. ಈಗ ಬರೀ ಪುರಾಣ ಹೇಳೋರು ಅರ್ಥ ಆಗಲ್ಲ. ನಿಮ್ಮನೆ ಬಾಗಿಲು ತೆಗಿಲಿಕ್ಕೂ ಸೇಮ್ ಕೀ, ಹಾಕ್ಲಿಕ್ಕೂ ಅದೇ ಕೀ, ಹೌದಾ? ಇಲ್ಲ ಆಚಾರ್ಯ ನಮ್ಮಲ್ಲಿ ಎರಡೆರಡು ಕೀ, ಹಾಕ್ಲಿಕ್ಕೂ ಒಂದು ಬೇರೆ ಇಟ್ಕೊಂಡು, ಅಲ್ಲ ಒಂದು ಕೀ ಇಟ್ಕೊಂಡೇ ಅವ್ಯವಸ್ಥೆ, ಅದನ್ನು ಕಳ್ಕೊಂಡು ಒದ್ದೆ ಎರಡೆರಡು ಕೀ ಆಗ್ಬಿಟ್ರೆ ಏನು ಮಾಡ್ತಿದ್ರಿ ಅಲ್ವಾ? ಒಂದೇ ಕೀ ಯಾವುದಕ್ಕೆ? ಲಾಕ್ಗೂ ಅದೇ, ಅನ್ಲಾಕ್ಗೂ ಅದೇ. ಹಾಗಾದರೆ ಉದ್ಧಾರ ಆಗಲಿಕ್ಕೂ ಅದೇ, ಹಾಳಾಗಲಿಕ್ಕೂ ಅದೇ. ಆ ಕಿವಿ ಯಾವುದು ಅಂದರೆ ಬುದ್ಧಿ. ಬುದ್ಧಿ ಇರುವವ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಸಂಸಾರ ಕೂಪದಿಂದ ಮೇಲೆ ಬರ್ತಾನೆ. ಬುದ್ಧಿ ಇರುವವ ಉಪಯೋಗ ಮಾಡಿಕೊಳ್ಳದೆ ಹಾಳಾಗಿ ಹೋಗ್ತಾನೆ ಅಲ್ವಾ? ನಮ್ಮಲ್ಲಿ ಕೆಲವರು ಅಂತಾರೆ, ನಿಂಗೆ ಬುದ್ಧಿ ಇಲ್ವೇನಯ್ಯ, ನಿಂಗೆ ಹೇಳ್ಬೇಕು, ನಿಂಗೆ ಗೊತ್ತಾಗಲ್ವ ಇಷ್ಟೆಲ್ಲ ಅಂತಾರಲ್ಲ. ಹಾಗಾದ್ರೆ ಮೋಕ್ಷಕ್ಕೂ ಅದೇ, ಉದ್ಧಾರ ಆಗಲಿಕ್ಕೂ ಅದೇ. ದೇವರು ಯಾರಿಗೂ ಕೊಡದ ವಿಚಿತ್ರವಾದ ಒಂದು ಬುದ್ಧಿಶಕ್ತಿ, ಧೀಶಕ್ತಿ, ಯೋಚನಾ ಶಕ್ತಿ, ಅದನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದರಿಂದ ಅವರೇ ಉದ್ಧಾರ ಆಗಬೇಕೇ ವಿನ ಯಾರಿಗ್ಯಾರೂ ಉದ್ಧಾರ ಆಗಲ್ಲ. ಇದು ಹೇಳೋದನ್ನು ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಅಲ್ಲ, ಅವ್ರಿಗವರೇ ಉದ್ಧಾರ ಆಗೋದಾದ್ರೆ ಈ ಮೇಷ್ಟ್ರು, ಗುರುಗಳು, ಸ್ಕೂಲು, ಪಾಠಶಾಲೆ, ಟೆಕ್ಸ್ಟು, ನಿಮ್ಮ ಪುರಾಣ ಇವೆಲ್ಲ ಯಾಕೆ ಬೇಕಿತ್ತು ಆಚಾರ್ಯ? ಅಲ್ಲ, ಇದೊಂದು ಕ್ರಮ. ಗುರುಗಳಲ್ಲಿ ಹೋಗಿ ಅಧ್ಯಯನ ಮಾಡಿ ಅಧ್ಯಾಪನ, ಇದೊಂದು ಕ್ರಮ. ನಮ್ಗೆ ಯಾರೂ ಗುರುಗಳೇ ಸಿಗಲಿಲ್ಲ ಅನ್ನೋರ್ಗೊಂದು ಕ್ರಮ ಬೇಕಲ್ಲ, ಅದು ಕ್ರಮವನ್ನು ಭಗವಂತ ಹೇಳ್ತಾನೆ. ಜಗತ್ತಿನಿಂದಲೂ ಕೂಡ ನಾವು ತಿಳಿಯುವಂಥ ಸಾಕಷ್ಟು ವಿಷಯಗಳಿದೆ. ಆದರೆ ನಮಗೆ ಪುರುಸೊತ್ತೇ ಇಲ್ಲ. ಏನು ತಲೆ ತಗ್ಗಿಸ್ಕೊಂಡು ಆಫೀಸ್ಗೆ ಹೋಗ್ತೀವಿ, ಮನೆಗೆ ಬರ್ತೀವಿ, ನಮಗೆ ಗೊತ್ತಾಗದಾಗ ವಯಸ್ಸಾಗತ್ತೆ, ಹೇಳದೆ ಕೇಳದೆ ಅವರು ರಿಟೈರ್ ಮಾಡ್ತಾರೆ, ಅಷ್ಟೊತ್ತಿಗೆಲ್ಲೋ ಆಸ್ಪತ್ರೆಗೆ ಸೇರಿಬಿಡ್ತೀವಿ, ಹೋಗೇ ಬಿಡ್ತೀವಿ. ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಏನೂ ನೋಡಲಿಕ್ಕೆ ಆಗಲಿಲ್ಲ. ಈ ಜೀವನವನ್ನು ಅನುಸಂಧಾನ ಪುರಸ್ಸರವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ತುಂಬ ಜನ 60 ಆದಮೇಲೆ ಮನೆಗೆ ಕಳಿಸಿದ್ರು ಇನ್ನೊಂದು ಕಡೆ ಕೆಲಸ ಹುಡುಕೊಂಡು ಹೋಗಿರ್ತಾರೆ. ಅನಿವಾರ್ಯತೆ ಕೆಲವರಿಗಿರುತ್ತೆ, ಅನಿವಾರ್ಯ ಇಲ್ಲದೆ ಇದ್ದರೂ ಕೆಲವರು ದುಡ್ದು ಅಭ್ಯಾಸ, ಮನೇಲಿ ಕೂತು ಏನು ಮಾಡ್ಲಾಚಾರೆ, ಅದಕ್ಕೆ ಹೋದೆ ಅಂತ. ಹೋಗಬಾರ್ದು. ನೀವು ಜಗತ್ತನ್ನು ಇನ್ನಾದರೂ ನೋಡಿ, ದೇವರನ್ನು ಗುರುತಿಸ್ಬೇಕಾ? ಹಾಗಾದ್ರೆ ಜಗತ್ತನ್ನು ನೋಡಿ ಅಂತ ಹೇಳ್ತಾ, ಅತ್ರಾಪಿ ಉದಾಹರಂತಿ ಇತಿಹಾಸಂ ಪುರಾತನಂ. ಹಿಂದೆ ನಡೆದ ಒಂದು ಕಥೆ ಅಂದರೆ ಕಾಲ್ಪನಿಕ ಅಂತ ಆಗತ್ತೆ. ಇದು ಇತಿಹಾಸ, ಇದು ಕಾಲ್ಪನಿಕ ಅಲ್ಲ, ನಡೆದದ್ದು ಅಂತ ಕೃಷ್ಣ ಒಂದು ಕಥೆಯನ್ನು ಉದ್ದವನಿಗೆ ಹೇಳ್ತಾನೆ. ಒಬ್ಬ ಮನುಷ್ಯ ತಾನು ಹೇಗೆ ಉದ್ಧಾರ ಆಗ್ಬೋದು ಅಂತ. ಅದು ಹೇಗೆ ಹೇಳ್ತಾನೆ ಕತೆ ಅಂದರೆ, ಕೃಷ್ಣ ಹೇಳ್ತಾನೆ, ನಮ್ಮ ವಂಶದ ಹಿರಿಯ ಯದು ಮಹಾರಾಜ, ಇವನು ಯಾದವ, ಕೃಷ್ಣ ಯಾದವ. ಕಾರಣ ಅವನ ವಂಶದ ಮೂಲ ಪುರುಷ ಯದು. ಆ ಯದು ಒಮ್ಮೆ ಸಂಜೆ ವಿಹಾರಕ್ಕೆ ಹೊರಟಿದ್ದ. ಯದು ರಾಜ ಹೊರಟಾಗ ಒಬ್ಬ ಅವಧೂತ ಸಿಕ್ಕಾಗ ಅವನು ಅದ್ಭುತವಾಗಿ ಓಡಾಡ್ತಿದ್ದ. ಅವನ ಮನಸ್ಸಿನ ಒಳಗೆ, ಮುಖದ ಒಳಗೆ ಸಂತೋಷ, ನೆಮ್ಮದಿಯ ಛಾಯೆ ಇತ್ತು. ನೆಮ್ಮದಿಯ ಛಾಯೆಯನ್ನು ಯದು ಮಹಾರಾಜ ಗುರುತಿಸ್ದ. ಅವನನ್ನು ಸಂಧಿಸಿ ಮಾತಾಡಿಸಿ ಕೇಳಿದ, ಅಲ್ಲ, ನಾವು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂತ ಏನೇನೋ ಮಾಡ್ತೀವಿ ಅಲ್ವಾ? ತುಂಬ ಫಿಕ್ಸೆಡ್ ಇಡ್ತೀವಿ. ಯಾಕೆ? ಆರಾಮಾಗಿರ್ಬೇಕು. ಇಟ್ಟಿದ್ದೇ ಪ್ರಾಬ್ಲಮ್ ಬರುತ್ತೆ ರೀ, ಆ ಬ್ಯಾಂಕೆ ಮುಳುಗಿ ಹೋಗ್ಬಿಡುತ್ತೆ, ಗೋವಿಂದ. ಆಮೇಲೆ ಚೆನ್ನಾಗಿರಬೇಕು ಅಂತ ಮನೆ ಕಟ್ತೀವಿ, ಅದ್ರ ಪಕ್ಕದಲ್ಲಿ ಇನ್ಯಾರೋ ಬಂದು ವಕ್ರಿಸ್ಕೊಂಡು ಕೂತು, ಅಯ್ಯೋ ನಂಗೆ ಸಾಕ, ಮನೆ ಯಾಕಾರು ಕಟ್ಟಿದ ಆಚಾರ್ಯ, ಕಟ್ಟದೇ ಇದ್ದಿದ್ರೆ ಬಾಡಿಗೆ ಮನೆ ಬಿಟ್ಟು ಹೋಗ್ಬೋದಿತ್ತು, ಈ ಕಟ್ಟಿದ ತಪ್ಪಿಗೆ ಇಲ್ಲೇ ಬಿದ್ದು ಸಾಯ್ಬೇಕು, ಗೋಲ್ಡ್. ನಾವು ಚೆನ್ನಾಗಿರಬೇಕು ಅಂತ ಏನೆಲ್ಲ ಮಾಡ್ತೀವಿ, ಚೆನ್ನಾಗಿರೋಕ್ಕೆ ಆಗಲ್ಲ. ಅವನು ಬೀದಿ ತಿರ್ಕ, ಅವನು ಏನಿಲ್ಲ ಅವನ ಹತ್ರ. ಅವನು ಹೇಗಿದ್ದ ಅಂದರೆ, ಕವಿಂ ನಿರೀಕ್ಷಂ ನಿಪುಣಂ ಎದ್ದು ಪ್ರಪ್ರಚ್ಛ ಧರ್ಮವಿತ್. ಅವನು ನೋಡ್ಲಿಕ್ಕೆ ತುಂಬ ಮುಖದಲ್ಲಿ ಒಳ್ಳೆಯ ಲಕ್ಷಣ ಇತ್ತು, ಒಳ್ಳೆ ಬುದ್ಧಿವಂತ, ಕಟ್ಟು ಮಸ್ತ್ ದೇಹ, ಏನು ಬೇಕಾದ್ರೂ ಮಾಡುವಂತಹ ಯೋಗ್ಯತೆ ಎಲ್ಲ ಇತ್ತು. ಆದರೂ ಏನಿಲ್ಲ, ಆರಾಮ ಓಡಾಡ್ಕೊಂಡಿದ್ದ. ಅವನು ನೋಡಿ ಯದು ಮಹಾರಾಜ ಕೇಳ್ದ, ಕುತೋ ಬುದ್ಧಿರಿಯಂ ಬ್ರಹ್ಮನ್, ನಿನ್ನ ಬುದ್ಧಿ ಹೀಗೆ ನಿಲ್ಲಕ್ಕೆ ಏನು ಕಾರಣ? ಕರ್ತುಸ್ತೇ ವಿಶಾರದ, ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ನಿನ್ನ ನೋಡಿದ್ರೆ ಹಾಗೆ ಕಾಣ್ತಾ ಇದೆಯಾ?
ಯಮಾಸಾಧ್ಯ ಭವಾನ್ ಲೋಕೆ ವಿದ್ವಾಂಶ್ಚರತಿ ಬಾಲವತ್. ನೀನು ವಿದ್ವಾಂಸ ಇದ್ದೀಯ, ನೀನು ಮಹಾಜ್ಞಾನಿ ಇದ್ದೀಯ, ನೀನು ಮಹಾ ನಿಪುಣ ಇದ್ದೀಯ, ನೀನು ಮನಸ್ಸು ಮಾಡಿದ್ರೆ ಏನೂ ಮಾಡಬಹುದು. ಆದರೆ ಮಗುವಿನಂತೆ ಇದ್ದೀಯಲ್ಲ, ಇದು ಹೇಗೆ ನಿಮಗೆ ಸಾಧ್ಯ ಆಯಿತು? ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಈ ಮಾತಿನ ಅರ್ಥ ಇಷ್ಟೇ. ಕೆಲವು ಸತಿ ನಮ್ಮ ಮನೆಯೊಳಗೆ ಏನಾದ್ರು ನಡೀತಿದ್ರೆ ನಮ್ಮ ಕಣ್ಣೆದುರಿಗೆ ನಾವು ಭಾಳ ಉದ್ವಿಗ್ನರಾಗಿ ಹೇಳ್ತೀವಿ, ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದೀರಿ, ನಾನು ಬೇಕಾದ ಮಾಡಿಬಿಡ್ತೀನಿ, ಹೋದ್ರೋಗ್ಲಿಂದ ಸುಮ್ಮನೆ ಕೂತಿದ್ದೀನಿ ಅಂತ ಇರ್ತೀವಲ್ಲ, ಅಂತೀವಲ್ಲ. ಯದು ಮಹಾರಾಜ ವಿದ್ವಾಂಸನ್ ನೋಡಿ ಹೇಳ್ತಾನೆ, ನಿನ್ನ ನೋಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ನೀನೇನು ಮಾಡ್ತಿಲ್ಲ. ಉದಾಹರಣೆಗೆ ಪುಟ್ಟ ಮಗು ನಮ್ಮ ಮನೇಲಿ ಒಂದು ವರ್ಷ 3 ತಿಂಗಳು 4 ತಿಂಗಳು ಮಗು ಮಲಗಿರುತ್ತೆ. ಆ ಮಗುವಿನ ಎದುರಿಗೆ ಗಂಡ ಹೆಂಡ್ತಿ ಸಿಕ್ಕಂಗೆ ಕಡ್ದಾಡ್ಲಿ, ಆ ಮಗು ಒಂದು ತುಟಿಕ್ ಅನ್ನಲ್ಲ. ಯಾಕೆ ಅನ್ನಲ್ಲ ಹೇಳಿ? ಅದು ಮಗು. ಅವಧೂತನ್ ನೋಡಿ ಯದು ಮಹಾರಾಜ ಹೇಳ್ತಾನೆ, ಏನು ಬೇಕಾದ್ರೂ ಮಾಡ್ಬೋದು, ನೀನು ಏನೂ ಮಾಡ್ತಿಲ್ವಲ್ಲ. ಇದರರ್ಥ ಇನ್ನೂ ಏನು ಗೊತ್ತಾ? ಈಗ ನೋಡಿ, ನಮ್ಮ ಯಂಗ್ ಏಜಲ್ಲಿ ನಾವು ಸುಮ್ಮನೆ ಕೊಡೋಲ್ಲ, ಏನೇನೋ ಮಾಡ್ತಿರ್ತೀವಿ. ಅಲ್ಲೆಲ್ಲೋ ಸೈಟ್ಗೆ ಅಪ್ಲಿಕೇಶನ್ ಹಾಕ್ಕೊಳ್ತೀವಿ, ಇಲ್ಲಿನೇನೋ ಮಾಡಿರ್ತೀವಿ, ಅಲ್ಲೇನೇನೋ ಹೋಗಿರ್ತೀವಿ, 100 ಕಡೆ. ಯಾಕೆ? ಚೆನ್ನಾಗಿರ್ಬೇಕು, ನೆಮ್ಮದಿಯಿಂದಿರಬೇಕು. ನಿನಗೆ ಆಸೆನೇ ಇಲ್ವಾ? ಏನೂ ಮಾಡ್ತಾ ಇಲ್ವಲ್ಲ, ಸುಮ್ಮನೆ ಇದೆಯಲ್ಲ, ಇದು ಯಾಕೆ ಸಾಧ್ಯ? ಭಗವಂತನ ಇಚ್ಛೆಯನ್ನು ಅರಿತವರು ಸುಮ್ಮನೆ ಇದ್ದು ಬಿಡ್ತಾರೆ. ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ, ಇಟ್ಟಾಂಗೆ ಇರುವೇನು ಹರಿಯೇ. ವಿದ್ವಾಂಸ ತಿಳ್ಕೊಂಡಿರಬೇಕು, ತಿಳಿಯದವರಂತೆ ಇರಬೇಕು. ನಾವು ತಿಳಿಯಲ್ಲ, ಏನೂ ಗೊತ್ತಿಲ್ಲ, ಆದರೆ ನನಗೇನು ಗೊತ್ತಿಲ್ಲ ಅನ್ನೋ ಹಾಗಿರ್ತೀವಿ. ಎಲ್ಲ ಗೊತ್ತು ಅನ್ನೋ ಹಾಗೆ ಬಿಹೇವ್. ನಿಜವಾಗಿಯೂ ಒಳಗೆ ಕೈ ಹಾಕಿದ್ರೆ ಏನಿಲ್ಲ. ಆದರೆ ಈ ವಿದ್ವಾಂಸ ಎಲ್ಲ ತಿಳಿದಿದ್ದಾನೆ, ಏನೂ ತಿಳಿಯದವನಂತೆ ಇದ್ದಾನೆ. ಪ್ರಾಯೋ ಧರ್ಮಾರ್ಥ ಕಾಮೇಶು ವಿವಿತ್ಸಾಯಾಂಚ ಮಾನವಾ. ಸಾಮಾನ್ಯವಾಗಿ ಜನ ಧರ್ಮ ಅರ್ಥ ಕಾಮಗಳನ್ನು ಪೂರ್ಣ ಮಾಡಿಕೊಳ್ಳುವುದರ ಭರದಲ್ಲಿ ಸದಾ ಓಡಾಡ್ತಿರ್ತಾರೆ. ನೀವು ನೋಡಿದ್ರೆ ಆರಾಮ್ಸೆ ಆರಾಮ್. ಹೇಗಿದು ಸಾಧ್ಯ? ಜನೇಶು ದಕ್ಯಮಾನೇಶು ಕಾಮಲೋಭಾದವಾಗ್ನಿನ. ಜನಗಳು ಒಂದು ಬೆಂಕಿಯಲ್ಲಿ ಸದಾ ಸುಡ್ತಾ ಇದ್ದಾರೆ. ಯಾವುದು ಅಗ್ನಿ? ಅದು ಕಾಮ ಮತ್ತು ಲೋಭ. ಒಂದು ಬೇಕು ಅಂತ. ಏನು ಗೊತ್ತಾ? ಎಲ್ಲ ಕಡೆ ಇರೋದು ನಂಗೆ ಬರಬೇಕು, ನನ್ನ ಹತ್ರ ಬಂದ ಮೇಲೆ ಇನ್ಯಾರಿಗೂ ಹೋಗಬಾರ್ದು, ಲೋಭ. ಬರಬೇಕು ಕಾಮ, ಬಂದದ್ದು ಇನ್ನೊಬ್ರಿಗೆ ಹೋಗಬಾರ್ದು, ಇದು ಲೋಭ. ಈ ಎರಡು ಅಗ್ನಿ, ಒಳಗೊಂದು ಅಗ್ನಿ ಹೊರಗೊಂದು ಅಗ್ನಿ, ಸುಡ್ತಿರ್ತಾರೆ. ಇಷ್ಟೆಲ್ಲ ಜನ ಇಷ್ಟು ಟೆನ್ಷನ್ನಲ್ಲಿ ಓಡಾಡ್ತಿದ್ರೆ ನೀನು ಮಾತ್ರ ಇಷ್ಟು ಆರಾಮಾಗಿದೆಯಲ್ಲ, ಅದು ಹೇಗೆ? ಗಂಗಾಂಬಸ್ತ ಇವದ್ವೀಪ. ಗಂಗೆಯ ಒಳಗೆ ಕುಳಿತ ಆನೆಯಂತೆ ನೆಮ್ಮದಿಯಾಗಿದ್ದೀಯ. ಈ ನೀವು ಆ ಕಡೆ ಗಂಗಾ ನದಿ ಕಡೆ ಹೋದರೆ, ಕಾಶಿ ಬಿಹಾರಲ್ಲಿ ಬಿಸಿಲುಗಾಲದಲ್ಲಿ ಬಿಸಿಲು ಸುಡ ಬಿಸಿಲು. ಆದರೆ ಗಂಗೆ ಒಳಗಿದ್ದವನಿಗೆ ಬಿಸಿಲಿನ ತಾಪ ಆಗಲ್ಲ. ಹಾಗೆ ನೀನು ಆರಾಮಾಗಿದೆಯಲ್ಲ, ಇದು ಹೇಗೆ ಸಾಧ್ಯ? ಈ ರೀತಿ ನಿಂಗೆ ಟ್ರೈನ್ ಮಾಡಿದ ಗುರುಗಳು ಯಾರು? ಮನೇಲಿ ಬೇಕಾದಾಗ್ತಿರ್ಬೋದು, ನಾವು ಮಾತ್ರ ತಟಸ್ಥರಾಗಿರ್ಬೇಕು. ಹೀಗಿರೋಕ್ಕಾಗತ್ತೆ ಯಾರಿಗಾದರೂ? ಕೆಲವರು ಆಗಿದ್ರು ಅಂತಾರೆ, ನನಗೆ ಮೈ ಉರಿದೋಗ್ತಿತ್ತು, ಏನು ಮಾಡಲಿ, ಸುಮ್ಮ ಕೂತಿದ್ದೆ ಅಂತಾರೆ. ಅಂದರೆ ಮೈದು ಉರಿದಂತೂ ಹೋಗ್ತಿತ್ತಾ, ಅದೇ ದಕ್ಯಮಾನ ಆಗ್ತಿತ್ತ? ಆದರೆ ಅದೂ ಆಗಬಾರ್ದು. ಏನಾದರೂ ಎಲ್ಲ ಭಗವಂತನ ಇಚ್ಛೆ ಅಂತ ತಿಳ್ಕೊಂಡಿರಲಿಕ್ಕೆ ಯಾರಿಗೆ ಸಾಧ್ಯ? ಅದು ನಿನ್ನಂಥವರಿಗೆ ಮಾತ್ರ ಸಾಧ್ಯ. ಹೀಗಿರೋದ್ರಿಂದಲೇ ಇಷ್ಟು ನಿಶ್ಚಿಂತನಾಗಿದ್ದೀಯಾ. ನಿನ್ನನ್ನು ಈ ರೀತಿ ಟ್ರೈನ್ ಅಪ್ ಮಾಡಿದವ್ರು ಯಾರು? ನಿಮಗೆ ಪಾಠ ಹೇಳ್ಕೊಟ್ಟವ್ರು ಯಾರು? ನಾವೆಲ್ಲ ಏನಾದರೂ ಮಾಡಿ ನೆಮ್ಮದಿಯಿಂದಿರಬೇಕು ಅಂತ ಏನೇನೋ ಮಾಡ್ತೀವಿ, ಏನೇನೋ ಪಾಠಕ್ಕೆ ಹೋಗ್ತೀವಿ, ಏನೇನೋ ಕಲ್ತ್ಕೊಳ್ತೀವಿ, ಏನೇನೋ ತಂದಿಟ್ಕೊಳ್ತೀವಿ. ನೆಮ್ಮದಿ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಇರುತ್ತೆ. ಆದರೆ ನಿನ್ನ ಹತ್ರ ಏನೂ ಇಲ್ಲ, ನೆಮ್ಮದಿಯಾಗಿದೆ. ನೋಡಿ, ವಿಚಿತ್ರ ಅಂದರೆ, ಇದು ಕತೆ ಹೇಳ್ತೇನೆ. ನಾವು ಚೆನ್ನಾಗಿರಬೇಕು ಅಂತ ಎ ಸಿ ಹಾಕ್ಸ್ಕೊಳ್ತೀವಿ, ಫ್ಯಾನ್ ಹಾಕ್ಸ್ಕೊಳ್ತೀವಿ, ಕುರ್ಲಾನ್ ತರ್ತೀವಿ, ಒಳ್ಳೆ ಕಾಟ್ ತರ್ತೀವಿ, ಎಲ್ಲ ಮಲಗ್ತೀವಿ, ನಿದ್ದೆ ಬರಲ್ಲ. ಅದೇ ಬೀದಿಲಿ ಪೇಪರ್ ಆಯ್ತಿರ್ತಾರಲ್ಲ, ಅವ್ರು ಎಲ್ಲೋ ಫುಟ್ಪಾತಲ್ಲಿ ಹೊರ್ಕೊಂಡು ಮಳೆ ಬರ್ತಿದ್ದೆ, ಏನು ಗೊರಕೆ ಹೊಡಿತಾನೆ, ಅವ್ನು ನೋಡಿದ್ರೆ ಹೊಟ್ಟೆ ಹುಡ್ಕೋಬೇಕು. ಎಲ್ಲ ತರ್ಬೋದ್ರಿ, ನಿದ್ದೆ ತರೋಕ್ಕೆ ನಿಮ್ಮ ಕೈಲಿದೆ ಶಕ್ತಿ? ದೇವರಂತಾನೆ, ತರೋ ಕೆಲಸ ನಿಂದು, ನಿದ್ದೆ ಕೊಡೋ ಕೆಲಸ ನಂದು. ನಾನು ಕೊಡಬೇಕು ಅನಿಸಿದ್ರೆ ಪುರಾಣದಲ್ಲೇ ಕೊಡ್ತೇನೆ ಅಂತ. ಯಾರಲ್ಲಿ ಫ್ಯಾನ್ ಹಾಕ್ಸಿರ್ತಾರೆ, ಫ್ಯಾನ್ ಇರೋದನ್ನು ಆಫ್ ಮಾಡಿರ್ತಾರೆ, ಫ್ಯಾನ್ ಇಲ್ಲ, ಹಾಸಿಗೆ ಇಲ್ಲ, ಹೊರಕೊಳ್ಳೋಕ್ಕಿಲ್ಲ. ಕೆಲವರು ಸ್ಟಿಫಾಗೆ ಕೂತಿರ್ತಾರೆ, ವಾಲ್ ಬೇಕಲ್ಲ, ಇಲ್ಲ, ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಹಾಗೆ ಅದು ದೇವರಂತಾನೆ, ಕೊಡೋ ನಾನಯ್ಯ, ನೀನು ಬೇಕಾದ ಹೊಡ್ಕೊ, ಅವನಿಗೆ ನಿದ್ದೆ ಕೊಡಬೇಕು, ನನ್ನ ಇಚ್ಛೆ ಕೊಡ್ತೀನಿ, ಏನು ಮಾಡ್ತೀಯ?
ಮಾಡಬೇಕು ಅಂತ ಕುರ್ಲಾನ ಹಾಕ್ಕೊಂಡು ಮಲಗಿದ್ರು ನಿದ್ದೆ ಬರಲ್ಲ. ಆ ದೇವ್ರಂತ ನಾ ಕೊಡಲ್ಲ, ನೀವು ಬೇಕಾದ್ದು ಹಾಕು ಅಂತ. ಅವನೊಂಥರ ಹಠಮಾರಿ ದೇವರು, ಅವನೊಂಥರ ಹಠಮಾರಿ, ಕೊಡಲ್ಲ, ಅದೇನು ಮಾಡ್ತೀಯ ಮಾಡ್ಕೊ ಅಂತ ಅಲ್ವಾ. ಅದರಿಂದ ಸುಖದ ಸಾಧನಗಳನ್ನು ಸಂಪಾದನೆ ಮಾಡ್ಬೋದು, ಸುಖ ಸಂಪಾದನೆ ಮಾಡಲಿಕ್ಕಾಗಲ್ಲ. ಸುಖದ ಎಕ್ವಿಪ್ಮೆಂಟ್ಸ್ ತಂದಿಟ್ಕೊಳ್ಬೋದು, ಆದರೆ ಸುಖ ನಿಮಗಾಗಬೇಕು ಅಂತಿಲ್ಲ ಅಲ್ವಾ. ದೇವರು ಕೊಟ್ಟರು ಉಂಟು, ಇಲ್ಲದೇ ಇರಲಿಲ್ಲ. ಇದನ್ನು ತಿಳಿಬೇಕು ಮೊದಲು. ಎಲ್ಲ ಕೊಡೋದು ದೇವರು, ಅವನು ಕೊಟ್ಟರು ಉಂಟು, ಇಲ್ಲದೇ ಇರಲಿಲ್ಲ. ಕನ್ನಡದಲ್ಲಿ ಒಂದು ಗಾದೆ, ಎಲ್ಲದ ಸಾರ, ಗಾದೆಗಳೆಲ್ಲ ವೇದ ಮಾತಿನ ಸಾರ. ಶಿವ ಕೊಡ್ಲಾರದ್ದು ಸಿದ್ದಪ್ಪ ಕೊಟ್ಟಾನ ಅಂತ. ಕೊಟ್ಟರೆ ಶಿವ ಕೊಡಬೇಕು. ಶಿವ ಅಂದರೆ ವೇದ ಶಿವ, ಶಿವೋ ವೇದೋ ವೇದಾಭ್ಯಾಸಿ ಸದಾಶಿವ. ಶಿವ ಅಂದರೆ ಭಗವಂತನಿಗೆ ಹೆಸರು. ಅವನು ಕೊಟ್ಟರು ಉಂಟು, ಅವನು ಕೊಡ್ಲಾರದ್ದನ್ನು ನೀವೇನು ತಿಪ್ಪಲಾಗ ಹೊಡೆದ್ರೂ ನಿಮಗೆ ಸಿಗಲ್ಲ. ಅದನ್ನು ತಿಳಿಬೇಕು. ಅದನ್ನು ತಿಳಿಬೇಕಾದ್ರೆ ಜಗತ್ತನ್ನು ನೋಡಬೇಕು. ಅದನ್ನು ನೋಡಿ ನಾನು ಕಲಿತೆ ಅಂತ ಅವಧೂತ ಹೇಳ್ತಾನೆ. ಅದು ಏನು ಹೇಳ್ದ ಅವನಂತಾನೆ, ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತ. ನಾನು ಒಬ್ಬರು ಇಬ್ಬರು ಗುರುಗಳ ಹತ್ರ ಪಾಠಕ್ಕೆ ಹೋಗಿ ಈ ಮಟ್ಟಕ್ಕೆ ನಾನು ಬಂದದ್ದಲ್ಲಪ್ಪ. ನನಗೆ 24 ಜನ ಗುರುಗಳು, ಆ 24 ಜನ ಗುರುಗಳಿಂದ ಕಲಿತ ಪಾಠ. ಹಾಗಾದ್ರೆ ಯಾರ್ಯಾರು ನಿನ್ನ ಗುರುಗಳು ಅಂದಾಗ ಅವ ಹೇಳ್ತಾನೆ, ಆ ಗುರುಗಳ ಹೆಸರು ಕೇಳಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ನನ್ನ ಗುರುಗಳು ಪೃಥ್ವಿ ವಾಯುರಾಕಾಶ ಅಪೋ ಅಗ್ನಿಶ್ಚ ಚಂದ್ರಮಾ ರವಿ ಕಪೋತೋ ಜಗರ ಸಿಂಧು ಪತಂಗೋ ಮಧುಕೃದ್ಗಜ ಮಧುಹ ಹರಿಣೋ ಮೀನಃ ಪಿಂಗಲ ಕುರರೋರ್ಬಕ ಕುಮಾರಿ ಶರಕೃತ್ ಸರ್ವ ಊರ್ಣನಾಭಿಶುಪೇ ಸಕೃತ್ ಏತೆ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತ. ಆ ಅವಧೂತ ಮಹಾಜ್ಞಾನಿ ಅವನು ಹೇಳ್ತಾನೆ, ನಾನು ಈ ರೀತಿ ನಿಶ್ಚಿಂತೆಯಿಂದ ಜೀವನ ನಡೆಸಲಿಕ್ಕೆ ನನಗೆ 24 ಜನ ಗುರುಗಳು ಅಂತ. ಈ ಜೈನರಲ್ಲಿ 24 ಜನ ತೀರ್ಥಂಕರರಿದ್ದಾಗೆ ಇವನು ತನಗೆ 24 ಜನ ಗುರುಗಳು ಅಂತಾನೆ. ಇದ್ರ ಕಥೆ ನಮಗೊಂದು ಸಂದೇಶ ಇದೆ. ನೀವು ಯಾರನ್ನೇ ಒಬ್ಬರನ್ನು ಗುರುಗಳು ಅಂತ ತಿಳ್ಕೊಳ್ಬೇಡಿ. ಅವರೊಬ್ಬರ ನನಗೆ ಇವರೇ ಮಾತ್ರ ಗುರುಗಳು, ಇನ್ಯಾರು ಗುರುಗಳಲ್ಲ ಹಾಗನ್ಬೇಡಿ. ಒಂದೇ ಏಟು ತಿಂದು ಅದು ಮೂರ್ತಿ ಆಗಲ್ಲ, 100 ಉಳಿ ಏಟು ತಿಂದಾಗ ಅದು ಮೂರ್ತಿ ಆಗತ್ತೆ. ಅವರೊಬ್ಬರೇ ನಮ್ಮ ಗುರುಗಳು. ಒಬ್ಬರೇ ಗುರುಗಳು ಅನ್ನೋರು ಬ್ರಹ್ಮದೇವರು ಮಾತ್ರ. ಬ್ರಹ್ಮದೇವರಿಗೆ ಭಗವಂತ ಬಿಟ್ಟರೆ ಇನ್ನೊಬ್ಬರು ಗುರುಗಳಿಲ್ಲ. ರುದ್ರದೇವರು ಹಾಗನ್ನೋ ಆಗಿಲ್ಲ. ರುದ್ರದೇವರಿಗೆ ಬ್ರಹ್ಮದೇವರು ಗುರುಗಳು, ಭಗವಂತನೂ ಗುರುಗಳೇ. ಇಂದ್ರದೇವರಿಗೆ ಅವರು ಪಾರ್ವತಿ ದೇವಿಯರು ಗುರುಗಳು, ರುದ್ರದೇವರು ಗುರುಗಳು, ಸರಸ್ವತಿ ದೇವಿಯರು ಗುರುಗಳು, ಬ್ರಹ್ಮದೇವರು ಗುರುಗಳು, ಲಕ್ಷ್ಮೀ ಗುರುಗಳು. ಅವ್ರಿಗೆ 5-6 ಜನ ಗುರುಗಳಿರುವ, ನಾವೊಬ್ಬರೇ ಗುರುಗಳು ಅಂತ ಅನ್ನೋ ಆಗಿಲ್ಲ. 100 ಉಳಿಪೆಟ್ಟು ಯಾರಿಂದ ಯಾವುದು ಒಳ್ಳೇದು ಸಿಕ್ಕಿದ್ರು ಅದನ್ನು ತೊಗೊಳ್ಬೇಕು. ನಮ್ಮ ಗುರುಗಳು ಹೇಳಿದ್ರೆ ಕೇಳ್ತೀನಿ, ಆಚಾರ್ಯ ನೀವು ಹೇಳಿದ್ರಲ್ಲ ನಾವು ಕೇಳಲ್ಲ, ನಮ್ಮ ಗುರುಗಳು ಹೇಳಬೇಕು. ಹಿಂಗನ್ ಕೂತ್ರೆ ನೀವು ಇಲ್ಲೇ ಕೂತಿರ್ತೀರಿ. ಇವನಂತಾನೆ 24 ಜನ ನನ್ನ ಗುರುಗಳನ್ನು ಬಡಿದ್ರು, ಅವರನ್ನು ನೋಡಿದೆ, ಅಬ್ಸರ್ವ್ ಮಾಡಿದೆ, ಅವರಿಂದ ಕಲಿತೆ ಅಂತ. ಆ 24 ಜನ ಗುರುಗಳು ಯಾರು? ಅವರೆಲ್ಲ ಈಗಲೂ ಸಿಗ್ತಾರೆ, ಈಗಲೂ ಸಿಗ್ತಾರೆ ಅಂತ. ಹಾಗಾದ್ರೆ ನಾಳೆಯಿಂದ ಪಾಠಕ್ಕೆ ಹೋಗ್ತೀವಿ, ಹೋಗೋದು ಬೇಡ, ಅವ್ರು ನೋಡಿ ಕಲ್ತ್ಕೊಳ್ಳಿ ಅಂತ. ನಾವು ಕಲಿಯೋದು 2, ಕೇಳಿ ನೋಡಿ ಅಲ್ವಾ. ಕೇಳಿ ಕಲಿಯೋದು, ನೋಡಿ ಕಲಿಯೋದು ಅಲ್ವಾ. ಕೇಳಿ ಕಲಿಯೋದು ಕಡಿಮೆ ರೀ, ನೋಡಿ ಕಲಿಯೋದೇ ಜಾಸ್ತಿ. ಅದಕ್ಕೆ ಮಕ್ಕಳು ಪುಟ್ಟ ಮಕ್ಕಳಿರುವಾಗ ಟಿ ವಿ ಜಾಸ್ತಿ ಆನ್ ಮಾಡಬೇಡಿ. ಯಾಕಂದ್ರೆ ನೋಡೋ ಅದೇ ಕಲ್ತ್ಕೊಂಡ್ಬಿಡುತ್ತವೆ. ಅಬ್ಸರ್ವೇಷನ್ ಜಾಸ್ತಿ. ನೀನು ಅಬ್ಸರ್ವ್ ಮಾಡು, ಜಗತ್ತನ್ನು ಅಬ್ಸರ್ವ್ ಮಾಡು. 24 ಜನ ಗುರುಗಳಿದ್ದಾರೆ, ಒಬ್ಬೊಬ್ಬರು ಗುರುಗಳನ್ನೇ ಐಡೆಂಟಿಫೈ ಮಾಡು. ಅವು ಯಾವ ಕಾಲಕ್ಕೂ ಭಗವಂತನ ಮಹಿಮೆಯನ್ನು ತಿಳಿಸ್ಲಿಕ್ಕೆ ಇಲ್ಲೇ ಇದ್ದಾರೆ. ನೀನು ಅವರನ್ನು ಗುರುಗಳು ಅಂತ ಆಯ್ಕೆ ಮಾಡ್ಕೊಳ್ಬೇಕು. ಯಾರವರು? ಒಂದು ಭೂಮಿ, ವಾಯು, ಆಕಾಶ, ಪೃಥ್ವಿ, ಅಪ್ಪು, ತೇಜಸ್, ವಾಯು, ಆಕಾಶ. ಇದು 5. ಇದು ಎಲ್ಲೋಗಿದೆ ರೀ? ನಮ್ಮ ತಾತನ ಕಾಲದಿಂದಲೂ ಇಲ್ಲೇ ಇದೆ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಇದೆ. ಆದರೆ ಇವುಗಳನ್ನು ಗುರುಗಳು ಅಂತ ನಾವು ಅಕ್ಸೆಪ್ಟ್ ಮಾಡಲೇ ಇಲ್ಲ. ಇದು 5. ಆಮೇಲೆ ಚಂದ್ರ, ಡೈಲಿ ನೋಡೋ ಗುರುಗಳೇ ಅವನು ಇದ್ದೇ ಇದೆ. ಸೂರ್ಯ, ಪಾರಿವಾಳ ಯಾರು ನೋಡಿಲ್ಲ, ಅವನಂತ ನಮ್ಗೆ ದೊಡ್ಡ ಗುರುಗಳು ಅಂತಾನೆ. ಪಾರಿವಾಳ ಒಂದು ಗುರುಗಳು, ಹೆಬ್ಬ ಒಂದು ಗುರುಗಳು, ಸಮುದ್ರ ನಂಗೆ ಗುರು, ಪತಂಗ, ಚಿಟ್ಟೆ, ಜೇನ್ನೊಣ, ಆನೆ, ಜೇನು ತೆಗೆಯೋನು, ಆಮೇಲೆ ಜಿಂಕೆ, ಮೀನು, ಪಿಂಗಳ ಅನ್ನುವ ಒಬ್ಬ ವೇಶ್ಯೆ ನನ್ನ ಗುರುಗಳು. ಮುತ್ತೈದೆ ಗುರುಗಳಲ್ಲ ಅವನಿಗೆ. ಅವಧೂತ ಹೇಳ್ತಾನೆ, ನಾನು ವೇಶ್ಯೆಯಿಂದ ಪಾಠ ಕಲಿತೆ. ಆಮೇಲೆ ಒಂದು ಮದುವೆ ಆಗದ ಹೆಣ್ಣು ಮಗಳು, ಬಾಣ ಮಾಡುವವ. ಇವರಿಷ್ಟು ಜನ ನನ್ನ ಸರ್ಪ ಮತ್ತು ಜೇಡರ ಹುಳು. ಇದಿಷ್ಟು ನನ್ನ ಗುರುಗಳು. 24 ಜನ ಗುರುಗಳಿಂದ ಜೀವನದಲ್ಲಿ ಹೇಗೆ ಲೈಫ್ ಲೀಡ್ ಮಾಡಬೇಕು ಅಂತ ನಾನು ಕಲಿತೆ. ಇವತ್ತು ನನಗೆ ಯಾವ ಪ್ರಾಬ್ಲಮ್ ಇಲ್ಲ, ಆರಾಮಿದ್ದೀನಿ ಅಂತಾನೆ. ಓಹ್, ಇಷ್ಟು ದೊಡ್ಡದಿದೆಯಾ? ಹಾಗಾದ್ರೆ ಹೇಳಿ. 1-2 ಗುರುಗಳದ್ದು ಯಾರು ಪರಿಚಯ? ಇದು ಭಗವಂತ ಇಂಡೈರೆಕ್ಟಾಗಿ ಉಪದೇಶ ಮಾಡಿರ್ತಕ್ಕಂಥದ್ದು.
ಪರಸ್ಪರ ಯದು ಮತ್ತು ಈ ಅವಧೂತರ ಸಂವಾದವನ್ನು ಉದ್ಧವರಿಗೆ ಕೃಷ್ಣ ಹೀಗೆ ನಡೆದಿತ್ತು ಅಂತ ಉಪದೇಶ ಮಾಡ್ತಾನೆ. ಉದ್ಧವರ ನೆಪ ಮಾಡಿಕೊಂಡು ನಮಗೆಲ್ಲ ಹೇಳ್ತಾನೆ, ನೀವು ಇಂಥ ಗುರುಗಳನ್ನು ಆಶ್ರಯ ಮಾಡಿಕೊಳ್ಳಿ ಅಂತ. ಅಲ್ಲ, ಪೃಥ್ವಿಯಿಂದ ಏನು ಕಲ್ತ್ರಿ ಪಾಠ? ತುಂಬ ಕಲಿಯೋದಿದೆ, ಒಂದು ಲೆಸನ್ ಕಲ್ತ್ರೆ ಸಾಕಂತ. ಶಶ್ವತ್ ಪರಾರ್ಥ ಸರ್ವೇಹ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಇದು ಒಂದು ದೊಡ್ಡ ವ್ರತ, ಭೂಮಿಯಿಂದ ನಾನು ಕಲ್ತದ್ದು ಅಂತಾನೆ. ಏನಂದರೆ ಶಶ್ವತ್ ಪರಾರ್ಥ ಸರ್ವೇಹ, ಈ ಭೂಮಿಲಿ ಏನಿದೆ ಅದೆಲ್ಲ ಬೇರೆಯವರಿಗಾಗಿ ಅಂತಲೇ ಇದೆಯಂತೆ. ಭೂಮಿ ತನ್ನಲ್ಲಿರುವ ಯಾವುದನ್ನು ತನಗಾಗಿ ಅಂತ ಇಟ್ಕೊಂಡಿಲ್ಲ. ಏನು ನೋಡಿ, ಇವತ್ತು ನಾವು ಏನು ಯೂಸ್ ಮಾಡ್ತೀವೋ ಅದೆಲ್ಲ ಭೂಮಿದೆ. ಹಾಕ್ಕೊಂಡಿರೋ ಬಟ್ಟೆ ಇದು ಎಲ್ಲಿಂದ ಬಂತು? ಸ್ವಲ್ಪ ವಿಚಾರ ಮಾಡಿ, ಎಲ್ಲಿಂದ ಬಂತು? ಭೂಮಿದೆ. ಹತ್ತಿಯಿಂದ ಕಾಟನ್, ಹೌದಾ ಅಲ್ವಾ? ಆದರೆ ಭೂಮಿ ಎಂದಾದರೂ ಇಷ್ಟೆಲ್ಲ ನಾನಿನ್ನು ತೊಗೊಂಡಿದ್ದೀನಿ, ನಮಗೊಂದು ಬಟ್ಟೆ ಹೊತ್ತಿಸಿ, ಇದು ನಂಗಿರಲಿ, ನಾವು ಅಡುಗೆ ಮಾಡಿ ಸ್ವೀಟ್ ಮಾಡಿದ್ರೆ ಮೊದಲು ಡಬ್ಬಿಲಿ ಒಂದು 8 ಮುಚ್ಚಿಟ್ಟು ಆಮೇಲೆ ಮಿಕ್ಕಿದ ಸಪ್ಲೈ ಮಾಡ್ತೀವಿ. ಯಾಕಂದ್ರೆ ನಮಗೆ ಇಲ್ದಂಗೆ ಆಗ್ಬಿಟ್ರೆ ಮೊದಲು ನಮಗೆ. ಹಾಗೆ ಭೂಮಿ ಏನಾದ್ರು ತನಗೆ ಅಂತ ಇಟ್ಕೊಂಡಿದ್ದು ಕೇಳಿದ್ದೀರಾ? ಅದಕ್ಕೆ ನಮ್ಮ ಹಿರಿಯರು ಭೂಮಿಗೆ ಏನಂದರು ಅಂದರೆ, ಇದು ಮಣ್ಣಲ್ಲ, ಭೂಮಿ ಮಣ್ಣಲ್ಲ, ಹೆಣ್ಣಲ್ಲ, ತಾಯಿ, ಭೂತಾಯಿ. ನಿಮಗೆಲ್ಲ ಗೊತ್ತಿದೆ. ಇವತ್ತು ಹಳ್ಳಿ ಕಡೆ ಜನ ಉತ್ತಕ್ಕೆ ಬಿತ್ತಕ್ಕೆ ಮುಂಚೆ ಆ ಮಣ್ಣನ್ನು ತೆಗೆದು ಕಣ್ಣು ಗೊತ್ಕೊಳ್ತಾರೆ. ಇವತ್ತು ನಮ್ಮ ದೇಶದ ಭಾರತದ ಸಂಸ್ಕೃತಿ ಹಾಗೆ, ಮಣ್ಣನ್ನು ನಾವು ಗೌರವಿಸ್ತೇವೆ. ಎಷ್ಟು ದೊಡ್ಡ ಗೌರವ ಅಂದರೆ, ಹೆತ್ತ ಅಮ್ಮನಿಗಿಂತಲೂ ಒಂಚೂರು ಜಾಸ್ತಿ. ಈ ಅಮ್ಮ ಸಿಟ್ಟು ಮಾಡ್ಕೊಂಡ್ರು ಮಾಡ್ಕೋಬೋದು, ಆ ಅಮ್ಮ ಸಿಟ್ಟೇ ಮಾಡ್ಕೊಳ್ಳಲ್ಲ. ಇವತ್ತು ಯಾರ್ದೋ ಮನೆಗೆ ಹೋಗಿದ್ದೆ, ಅವ್ರು ಹೇಳ್ತಿದ್ರು, ಈ ಮನೆ ನಾನು ತೊಗೊಂಡಾಗ ಒಂದು ಅರ್ಶಿನದ ಬೇರು ನೆಲದಲ್ಲಿ ಹಾಕಿದೆ, ನಾನು ಈ ಮನೆಗೆ ಬಂದು 25 ವರ್ಷ ಆಯಿತು, ಮತ್ತೆ ಅರ್ಶಿನದ ಬೇರು ಹುಟ್ಟು ಹಾಕಲಿಲ್ಲ, ಭೂಮಿ ಒಳಗಿಂದಲೇ ಬರ್ತಾ ಇದೆ ಅಂತ. ಆ ಅಮ್ಮ ಅವತ್ತಿಂದ ಭೂಮಿನ ಕೊಡ್ತಾನೇ ಇದೆ. ಇವತ್ತು ನೀವೇನು ಗಾಡಿಗೆ ಪೆಟ್ರೋಲ್ ಹಾಕ್ತೀರಿ, ಅದು ಬಂದಿದ್ದು ಎಲ್ಲಿಂದ? ಆಯಮ್ಮನ ಹೊಟ್ಟೆನೇ. ಆಯಮ್ಮನ ಬಗೆದು ಒಳಗಿನ ಪೆಟ್ರೋಲ್ ತೆಗೆದು ನೀವೆಲ್ಲ ಗಾಡೀಲಿ ಓಡಾಡಿದ್ದೆಲ್ಲ ಆಯಮ್ಮಂದೆ. ಹಾಕ್ಕೊಂಡ ಆಭರಣ ಯಾರ್ದು? ಆಯಮ್ಮಂದೆ. ತಿನ್ನೋ ಅನ್ನ ಧಾನ್ಯ ಎಲ್ಲಿಂದ ಬಂದದ್ದು? ಆಯಮ್ಮಂದೆ. ಎಲ್ಲ ಆಕೆದೆ. ಎಲ್ಲ ಆಕೆದಿದ್ರು ಆಕೆ ತನಗಾಗಿ ಅಂತ ಏನೂ ಇಟ್ಕೊಂಡಿಲ್ಲ. ನೀನು ಜೀವನದಲ್ಲಿ ಇದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೋ. ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ಯಾರು ಇನ್ನೊಬ್ಬರ ಉಪಕಾರಕ್ಕಾಗಿ ನನ್ನ ಬದುಕು ಅಂತ ತಿಳ್ಕೊಂಡು ಮತ್ತೊಬ್ಬರಿಗೆ ಏನಾದರೂ ಉಪಕಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ನಿಮಗಾದ್ರೆ ಮಾಡಿ, ಆಗದಿದ್ದರೆ ಅಪಕಾರ ಮಾತ್ರ ಮಾಡಬೇಡಿ. ಆದರೆ ನಮ್ಮ ಜೀವನದಲ್ಲಿ ಅಪಕಾರ ಮಾಡಿದ್ದೇ ಜಾಸ್ತಿ ರೀ. ಅದು ಹೆಂಗೆ ಮಾಡಿ ಉಟ್ಕೊಳ್ತೀವಿ? ಮುಟ್ಟದೇ ಇದ್ರೆ ಕೇಳು, ನೀವು ಮುಟ್ಕೊಂಬ ಅಂತ ಹೋಗಿ ಮುಟ್ಟೋದು, ಅಥವಾ ಇನ್ನೇನೋ ಗೋಳೆಕೊಳ್ಳೋದು, ಅದೆಲ್ಲ ಮಾಡಬೇಡಿ. ನಿಮ್ಮ ಕೈಲಾದರೆ ಉಪಕಾರ ಮಾಡಿ. ಭೂಮಿಯಿಂದ ನಾನು ಕಲ್ತದ್ದು, ದೇವರು ನಮಗೇನು ಕೊಡ್ತಾನಲ್ಲ ಅದು ನಮ್ಮ ಸ್ವಂತಕ್ಕಾಗಿ ಕೊಡ್ತಾನೆ ಅಂತ ತಿಳ್ಕೊಳ್ಬಾರ್ದು, ಇನ್ನೊಬ್ಬರಿಗೆ ಹಂಚಲಿಕ್ಕಾಗಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಎಷ್ಟು ದೊಡ್ಡ ಗುಣ ರೀ ನಮಗಿದು. ಏನಿಲ್ಲ, ನಮ್ಗೆ ಕೊಟ್ಟರೆ ಮೊದಲಿಟ್ಟು ಬೀಗ ಹಾಕಿ ಭಾರೀ ಸೇಫ್ ಮಾಡ್ಲಿಕ್ಕೆ ಹೋಗ್ತೀವಿ. ಶಶ್ವತ್ ಪರಾರ್ಥ ಸರ್ವೇಹ ಪರಾರ್ಥೈಕಾಂತ ಸಂಭವಂ. ಸಂಭವ ಅಂದರೆ ಸಂಭೂತಿ, ಐಶ್ವರ್ಯ. ಇನ್ನೊಬ್ಬರಿಗಾಗಿ ಕೊಟ್ಟದ್ದೇವೆ ನೋಡಿ. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಬ್ಯಾಂಕಲ್ಲಿ ಕ್ಯಾಶಿಯರ್ ಕೈಲಿ ಕ್ಯಾಶ್ ಕೊಡೋದು ಯಾಕೆ ಹೇಳಿ? ಮನೆಗೆ ತೊಗೊಂಡೋಗಿ ಸಾಯಂಕಾಲ ಅಂತಾನ? ಅವನಿಗೆ ಚೆನ್ನಾಗಿ ಗೊತ್ತಿದೆ, ಇದು ಇಟ್ಟವ್ರಿಗೆ ಕೊಡಲಿಕ್ಕಾಗೇ ಕೊಟ್ಟಿದ್ದಾರೆ, ನನ್ನ ಸ್ವಂತ ದುಡ್ಡಲ್ಲ. ಅವನಿಗೆ ಟೆನ್ಷನ್ನು. ರಾತ್ರಿ ಸಾಯಂಕಾಲ ಮನೆಗೆ ಹೋಗುವಾಗ ಟ್ಯಾಲಿ ಆಗಲಿಲ್ಲ ಅಂದರೆ ಮನೆಗೆ ಹೋಗೋಂಗಿಲ್ಲ. ಟ್ಯಾಲಿ ಆಗಲಿಲ್ಲ ಅಂದರೆ ಜೋಬಿನ ದುಡ್ಡು ತೆಗೆದು ಹಾಕಿ ಹೋಗ್ಬೇಕು ಅವನು. ಎಷ್ಟು ತಲೆನೋವು. ದೇವರು ಈ ಜನ್ಮದಲ್ಲಿ ನಮಗೇನಾದರೂ ಕೊಟ್ಟಿದ್ದಾನೆ ಅಂದರೆ ಸ್ವಂತಕ್ಕಾಗಿ ಅಲ್ಲ, ಪರಾರ್ಥೈಕಾಂತ ಸಂಭವಂ ಅಂತ ಯಾರು ಅಂದ್ಕೊಳ್ತಾನೆ ಅವನು ಎತ್ತರಕ್ಕೆ ಇರ್ತಾನೆ. ಆಮೇಲೆ ಹೀಗೆ ಒಂದೊಂದರಿಂದ ಒಂದೊಂದು ತುಂಬ ಕಲ್ತಿರೋದು. ಅಗ್ನಿಯಿಂದ ಕಲಿತೆ ಅಂತಾನೆ, ಅಗ್ನಿಯಿಂದ ಪಾಠ ಆಯ್ತು. ನಮ್ಮಲ್ಲಿ ದಿನ ಅಗ್ನಿ ಇದೆ. ಅಗ್ನಿ ಇಲ್ಲದ ಮನೆಯಲ್ಲ, ಅದು ಗ್ಯಾಸ್ ಅಗ್ನಿ ಆಗ್ಬೋದು, ಅಗ್ಗಿಷ್ಟಿಗೆ ಅಗ್ನಿ ಸುಡೋ ಗುಣ. ಅಗ್ನಿನ ನಿತ್ಯ ಯೂಸ್ ಮಾಡ್ತೀವಿ, ಅದು ನಮ್ಮ ಗುರುಗಳಾಗಲೇ ಇಲ್ಲ. ಅದರಿಂದ ಏನು ಕಲಿಬೋದು ಅಂದರೆ, ನಮ್ಮ ಪರ್ಸನಾಲಿಟಿಯನ್ನೇ ಹೇಗೆ ಡೆವಲಪ್ ಮಾಡಬೇಕು ಅಗ್ನಿಯಿಂದ ಕಲಿಬೇಕಂತ. ಅಗ್ನಿಲಿ ಏನಿದೆ ಅಂದರೆ, ತೇಜಸ್ವಿ, ತಪಸ, ದೀಪ್ತೋ, ದುರ್ದರ್ಶೋ, ದೂರಭಾಜನ, ಸರ್ವಭಕ್ಷೋಪಿ ಯುಕ್ತಾತ್ಮಾನಾದತ್ತೇ ಪಾಪಮಗ್ನಿವತು. ಭಗವಂತ ಈ ಉಪದೇಶವನ್ನು ಕೊಡ್ತಾನೆ. ಅಗ್ನಿ ತೇಜಸ್ವಿ, ಅದು ಸ್ವಯಂ ಬೆಳಕದು. ನೀವು ಅಗ್ನಿನ ತೋರಿಸ್ಲಿಕ್ಕೆ ಟಾರ್ಚ್ ಹಾಕಬೇಕಾದ್ದಿಲ್ಲ ಅಲ್ವಾ? ಹಾಗ ನಮ್ಮನ್ನು ಯಾರೂ ಪರಿಚಯ ಮಾಡಿಕೊಳ್ಬಾರ್ದು, ನಮಗೆ ನಾವೇ ತೇಜಸ್ವಿಯಾಗಿ. ಅದು ಹೇಗೆ ಅಂದರೆ ತಪಸ್ಸ.
ತಪಸ ತೇಜಸ್ವಿ. ಅದು ತಪ ಅಂದರೆ ಸಂತಾಪ, ಚೆನ್ನ ಆಲೋಚನೆ, ತಪ ಆಲೋಚನೆ. ದೇವರನ್ನು ಕುರಿತು ಚಿಂತನೆ ಮಾಡ್ತಾ ಇದ್ರೆ ಮುಖದಲ್ಲಿ ತೇಜಸ್ ಬರುತ್ತೆ. ನೀವು ನಮ್ಮ ಪರಿಚಯ ಮಾಡ್ಕೊಡ್ಬೇಕಾದ್ದೇಲೆ ಅವರ ಚೆನ್ನಾಗಿ ಗೊತ್ತಿರಿ, ಹಂಗೆ ಬೆಳಗಿರ್ತಾನ. ತಪಸ್ಸ ಯಾವುದರಿಂದ? ತಪಸ್ಸಿನಿಂದ. ಯಾವುದು ತಪಸ್ಸು? ಋತಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂಚ, ಅದೇ ತಪಸ್ಸು. ತದ್ದಿ ತಪಸ್ತದ್ದಿ ತಪ, ಕಲಿಯುಗದ ದೊಡ್ಡ ತಪಸ್ಸು. ಭಗವಂತನ ಕುರಿತು ಚಿಂತನೆ ಮಾಡುವ ತಪಸ್ಸಿದೆಲ್ಲ ದೊಡ್ಡ ತಪಸ್ಸು. ಅದರಿಂದ ದೀಪ್ತಿ ಬೆಳಗ್ತಾನಂತೆ. ಹಾಗೆ ನಾವು ಬೆಳಗಬೇಕು. ನಾವು ಮೊದಲು ತಪಸ್ಸಾಗಬೇಕು, ನಾವು ಬೆಳಗಬೇಕು, ಮತ್ತೊಬ್ಬರಿಗೆ ಬೆಳಕಾಗಿ. ದೀಪ್ತಃ, ಅಗ್ನಿ ತನಗೆ ಮಾತ್ರ ಬೆಳಕಲ್ಲ, ತನ್ನ ಸುತ್ತಲಿರುವವರಿಗೆ ಬೆಳಕನ್ನು ಕೊಡುತ್ತೆ. ನಾವು ಮೊದಲು ಬೆಳಗಬೇಕು, ನಮ್ಮ ಸುತ್ತಲೂ ಬಂದವರಿಗೆ ಬೆಳಕನ್ನು ತೋರಿಸಬೇಕು ಅಲ್ವಾ? ನಾವೇ ಕತ್ತಲು, ನಾವು ಕತ್ತಲನ್ನೇ ಬೆಳಕಂತ ತಿಳ್ಕೊಂಡಿರ್ತೀವಿ. ತುಂಬ ಜನಕ್ಕೆ ಬೆಳಕಾಗಲ್ಲ, ಅದಕ್ಕೆ ಕಿಟಕಿ ಹಾಕಿ 7 ಗಂಟೆ 9 ಆಗಿದ್ದರೂ ಮುಸ್ಕ ಹಾಕ್ಕೊಂಡು ಕತ್ತಲಿಗೆ ಬೆಳಕು ಬೇಡ ಅವರಿಗೆ ಅಲ್ವಾ? ನಾವೇ ಕತ್ತಲು, ಕತ್ತಲು, ಕತ್ತಲನ್ನೇ ಸುಖ ಅಂತ ತಿಳ್ಕೊಂಡವ್ರು ನಮ್ಗೆ ಎಂದು ಆಗ್ಬೇಕ್ರಿ? ಅಗ್ನಿಯಿಂದ ನಾನು ಕಲಿತೆ, ತಪಸ್ಸಿನಿಂದ ಬೆಳಗಬೇಕು. ಆಮೇಲೆ ದುರ್ದರ್ಶ, ದೂರಭಾಜನ. ನಿಮಗೆ ಅಗ್ನಿ ಎಷ್ಟೇ ಪರಿಚಯ ಇದ್ದು, ನಂಗೆ ಚೆನ್ನಾಗಿ ಪರಿಚಯ, ಬನ್ನಿ ತೋರಿಸ್ತೀನಿ ಅಂತ ಅಗ್ನಿನ ಯಾರು ಮುಟ್ತಾರಾ? ಮುಟ್ಟೋದೇ ಇಲ್ಲ, ದೂರದಲ್ಲಿ ವ್ಯವಹಾರ. ಹಾಗೆ ನಾವು ಹೇಗಿರಬೇಕು? ಪರ್ಸನಾಲಿಟಿ ಹಾಗಿರ್ಬೇಕಂತೆ. ಅಯ್ಯೋ ಆಚಾರ ಸುಮ್ಮನೆ ದೂರದಲ್ಲಿ ಇದ್ಬಿಡೋದು ಒಳ್ಳೆಯದು, ಆಚಾರ ಹತ್ರ ಹೋಗಬಾರ್ದು. ಹಾಗೆ ನಿಮ್ಮ ಪರ್ಸನಾಲಿಟಿ ಆಗಿ ಡೆವಲಪ್ ಮಾಡ್ಬೇಕು ಅದನ್ನು. ಹಾಗೆ ಈಗ ನೋಡಿ, ಸನ್ಯಾಸಿಗಳು ದೊಡ್ಡ ದೊಡ್ಡ ಸ್ವಾಮಿಗಳನ್ನು, ತಪಸ್ವಿಗಳನ್ನು ದೂರದಿಂದಲೇ ಮಾತಾಡಿಸ್ತಾರೆ. ಆ ಸ್ವಾಮಿಗಳು ಡೈಲಿ ನಂಗೆ ಪರಿಚಯ ಅಂತ ಹೋಗಿ ಹತ್ರ ಹೋಗಿ ಅವ್ರು ನಿಂತ್ಕೊಂಡು ಮುಟ್ಟಿಗಿಟ್ಟು ಸೆಕೆಂಡ್ ಕೊಟ್ಟು ಮಾತಾಡಿಸ್ಲಿಕ್ಕೆ ಯೋಗ್ಯತೆ ಇದೆಯಾ? ಯಾಕೆಂದರೆ ಅವರು ತಪಸ್ಸಾಗಿರುತ್ತೆ. ಹಾಗೆ ಇರಬೇಕು. ಆಮೇಲೆ ಅಗ್ನಿಲಿ ಒಂದು ದೊಡ್ಡ ಗುಣ, ಈ ಗುಣನ ಯಾರು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಗ್ನಿಯಷ್ಟು ಎತ್ತರಕ್ಕೆ ಹೋದಾಗ ಮಾಡ್ಕೊಳ್ಬೋದು. ಏನು ಗೊತ್ತಾ? ಸರ್ವಭಕ್ಷೋಪಿಯುಕ್ತಾತ್ಮ, ಎಲ್ಲ ತಿಂತಾನೆ ಆದರೂ ಮೈಲಿಗೆ ಆಗಲ್ವಂತೆ. ಇದು ಆಶ್ಚರ್ಯ. ಏನು ಗೊತ್ತಾ? ಎಲ್ಲ ತಿನ್ಬೇಕಂತೆ. ಇದು ಮಡಿ, ಇದು ಮೈಲಿಗೆ, ಇದು ಚಾತುರ್ಮಾಸ, ಇದು ಬರಲ್ಲ, ಅದೆಲ್ಲ ಅನ್ನಬಾರ್ದು, ತಿನ್ಬೇಕಂತೆ. ಆದರೆ ಕ್ಲೀನ್, ಮಿಸ್ಟರ್ ಕ್ಲೀನ್ ಆಗ್ಬೇಕಂತೆ. ಹೇಗೆ ಸಾಧ್ಯ ರೀ? ಅದು ನಮಗೆಲ್ಲ ಹೇಳಿದ್ದು ರಾಘವೇಂದ್ರ ಸ್ವಾಮಿಗಳು, ರಘೋತ್ತಮರು, ಸತ್ಯಬೋಧರು, ಮಹಾಜ್ಞಾನಿಗಳು, ವ್ಯಾಸರಾಜರು, ಜಯತೀರ್ಥರಂಥವ್ರಿಗೆ ಈ ಮಾತು ಸೂಟಬಲ್, ನಮಗಲ್ಲ. ಏನು ಗೊತ್ತಾ? ಅವನಿಗೆ ಮಾಂಸ ತಂದಿಟ್ಟರು ರಾಯರ ಮುಂದೆ. ರಾಯರು ಮೈಲಿಗೆ ಬಂದ್ಬಿಡ್ತು, ಸ್ನಾನ ಅನ್ಲೇ ಇಲ್ಲ. ಅವರು ಇಡಪ್ಪ, ಅದೇನು ಇಡ್ತೀಯ ಇಡು ಅಂದರು. ನೀರು ಹಾಕೊಂಡು ಪ್ರಶ್ನೆ ಮಾಡಿ ನೈವೇದ್ಯಕ್ಕಿಡು ಅಂದರು. ಸರ್ವಭಕ್ಷೋಪಿಯುಕ್ತಾತ್ಮ, ಎಲ್ಲ ತಿಂದರು ಅವರು ಪವಿತ್ರಾತ್ಮರು. ಪೂಜ್ಯಾಯ ರಾಘವೇಂದ್ರ, ಇವತ್ತಿಗೂ ರಾಯರು ಪೂಜ್ಯರು ಅಲ್ಲ ರೀ. ಹಾಗೆಲ್ಲ ಮಾಡಿದ್ರು ಪರವಾಗಿಲ್ಲ, ಪೂಜ್ಯರು. ಅಗ್ನಿಯಂತೆ ದೀಪ್ತರಾದವು. ನಾವು ಅಷ್ಟು ಎತ್ತರಕ್ಕೆ ಇರಬೇಕು. ನಮ್ಮನ್ನು ಮುಟ್ಟಿ ನಮ್ಮನ್ನು ಯಾರು ಮೈಲಿಗೆ ಮಾಡಬಾರ್ದು. ನಮ್ಮನ್ನು ಯಾರು ಮುಟ್ತಾರೆ ಅವ್ರು ಮಡಿ ಆಗಬೇಕು, ಆ ಎತ್ತರಕ್ಕೆ ಇರಬೇಕಂತ. ನಮ್ದು ಹಂಗಿಲ್ಲ. ನಾವು ಮಡಿ ಉಟ್ಕೊಂಡಿರ್ತೀವಿ, ಯಾರು ಮುಟ್ಬಿಟ್ರೆ ನಾವು ಮೈಲಿಗೆ ಆಗ್ತೀವಿ ಅಲ್ವಾ? ರಾಘವೇಂದ್ರ ಸ್ವಾಮಿಗಳು ಎಂಥವ್ರು, ಜಯತೀರ್ಥರು ಎಂಥವ್ರು, ಜ್ಞಾನಿಗಳು ಎಂಥವ್ರು ಅಂದರೆ ಅವರನ್ನು ಮುಟ್ಟಿದ್ರೆ ಅವ್ರ ಮೈಲಿಗೆ ಆಗಲ್ಲ, ಮುಟ್ಟಿದವ್ರು ಮಡಿ ಆಗ್ತಾರೆ. ಯುಕ್ತಾತ್ಮ, ಇದು ಅಗ್ನಿಯಿಂದ ನಾನು ಕಲಿತೆ. ಹೀಗಾಗಿ ನಂಗೆ ಮಡಿ ಮೈಲಿಗೆ ಅಂತ ಏನಿಲ್ಲೇ ಇಲ್ಲ. ನಾನು ಮಡಿ ಆದರೆ ಎಲ್ಲವೂ ಮಡಿ, ನಾನು ಮೈಲಿಗೆ ಆದರೆ ಎಲ್ಲವೂ ಮೈಲಿಗೆ. ಇದು ನೋಡಿ ದೊಡ್ಡ. ನಮ್ಮಲ್ಲಿ ಯಾರೋ ಒಬ್ಬರು ಬರೋರು, ಅವರು ಊಟಕ್ಕೆ ಕೂತ್ಕೊಂಡಾಗ ನೀವು ಮಡಿ ಉಟ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಅವ್ರು ಅನ್ನೋರು, ಆಚಾರ್ಯ ನಾನಂತೂ ಒದ್ದೆಲ್ಲಿ ಬಂದುಬಿಟ್ಟಿದ್ದೀನಿ, ಮಡಿಲಿ ಬಂದುಬಿಟ್ಟಿದ್ದೀನಿ, ಯಾರು ಹೇಗಾರು ಬಡಿಸ್ಲಿ, ನಾನಂತೂ ಮಡಿಲಿ. ಏನು ದೊಡ್ಡ ಉಪಾಸನೆ ರೀ ಇದು. ನಾವು ಮೈಲಿಗೆಲ್ಲಿ ಕೂತಿರ್ತೀವಿ, ಅವ್ರು ಹಂಗೆ ಉಟ್ಕೊಂಡು ಬಡಿಸ್ತಾ ಇದ್ದಾರೆ, ಅದೆಲ್ಲ ಬೇಡ. ನೀನು ಹೇಗಿದೆಯಾ ಅದೇಳಯ್ಯ. ನೀನು ಮಡಿ ಆದರೆ ಎಲ್ಲವೂ ಮಡಿ, ನೀನು ಮೈಲಿಗೆ ಆದರೆ ಯಾರು ಎಷ್ಟು ಮಡಿಲಿ ಬಡಿಸು? ನೀ ತಿಂತಿರೋದು ಮೈಲಿಗೆನಾ? ನಾವು ಇಂಥ ಮಡಿ, ದಾಸರಂತಾರೆ, ಓಡಿ ಹೋಗುವ ಮಡಿಯ ಮಾಡಿ ಕೆಡಲಿ ಬೇಡ. ನೀನು ಮಡಿ ಮಾಡಪ್ಪ, ಯಾರು ಮುಟ್ಟಿದ್ರು ನೀ ಮೈಲಿಗೆ ಆಗಬಾರ್ದು ಅಂಥ ಮಡಿ ಉಟ್ಕೋಬೇಕು. ಅದಕ್ಕೆ ಕೆಲವರು ದಾವಳಿ ಉಟ್ಕೊಂಡ್ಬಿಟ್ಟಿರ್ತಾರೆ, ಯಾರು ಮುಟ್ಟಿದ್ರು ಮೈಲಿಗೆ. ಈ ಮಡಿಯಲ್ಲ. ಏನು ಉಟ್ಕೊಳ್ಳೋದಿದ್ರೂ ಕೂಡ ಯಾವಾಗಲೂ ಸರ್ವಭಕ್ಷೋಪಿಯುಕ್ತಾತ್ಮ, ಅದು ಅಗ್ನಿಯಿಂದ ನಾನು ಕಲಿತೆ. ಹೀಗೆಲ್ಲ ಹೇಳ್ತಾ 24 ಜನ ಗುರುಗಳು ಕಥೆಯನ್ನು ಹೇಳಿ, ಭಗವಂತ ಅವನು ನಿಜವಾಗಿಯೂ ಜಗತ್ತಿಗೆ ಗುರು. ನಾವು 24 ಜನ ಗುರುಗಳನ್ನು ನಿಜವಾಗಿಯೂ ತಿಳ್ಕೊಂಡ್ರೆ ತುಂಬ ಅವಧೂತ ಎಷ್ಟು ತನ್ನ ಜೀವನದ ಒಳಗೆ ಅಳವಡಿಸಿಕೊಂಡೋ ಅಷ್ಟು 100 ನಾವು ಅಲ್ದಿದ್ರು ಒಂದು ಫ್ಯೂ ಪರ್ಸೆಂಟ್, ಒಂದು 2-3 ಅಂಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೂ ಕೂಡ ತುಂಬ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಹಿಂದೂಗಳಿಗೆ, ಬ್ರಾಹ್ಮಣರಿಗೆ, ಮಾಧ್ವರಿಗೆ ಅಂತ ಕೃಷ್ಣನ ಉಪದೇಶ ಇಲ್ಲ. ಇಡೀ ಜಗತ್ತಿನ ಮನುಷ್ಯ ಮಾತ್ರದವರು ನೆಮ್ಮದಿಯಿಂದ ಜೀವನ ನಡೆಸಬೇಕಾದ್ರೆ ಸ್ವಾರ್ಥಪರರಾಗಬಾರ್ದು, ತಪಸ್ಸು ಮಾಡಬೇಕು, ಈ ರೀತಿ ಇರಬೇಕು. ಜಲದಿಂದ ಕಲಿತೆ, ನೀರು ನಿತ್ಯ ಉಪಯೋಗಿಸ್ತೀವಿ. ನೀರಿನಿಂದ ಏನು ಕಲಿತೆ ಅಂದರೆ ನೋಡಿ, ನೀರು
ಬೇರೆ ಬೇರೆಯಾದದ್ದನ್ನು ಒಂದು ಮಾಡುತ್ತದೆ. ನೀವು ಗೋಧಿ ಹಿಟ್ಟಿಗೆ ನೀರು ಹಾಕಿದ್ರೆ ಕಣಕಣಗಳು ಬೇರೆ ಬೇರೆ ಇರುತ್ತಲ್ಲ, ಫಿಕ್ಸ್ ಆಗುತ್ತದೆ. ನಾವು ಹೀಗಿರಬೇಕು, ಬೇರೆ ಬೇರೆಯಾದ ಮನಸ್ಸನ್ನು ಒಂದು ಮಾಡುವ ಬುದ್ಧಿ ಇರಬೇಕು. ನಮಗೆ ಒಂದಾಗಿರೋದನ್ನು ಬೇರೆ ಬೇರೆ ಮಾಡೋಕ್ಕೆ ಬರುತ್ತೆ, ಬೇರೆ ಬೇರೆ ಇರೋದು ಒಂದು ಮಾಡೋಕ್ಕೆ ಬರಲ್ಲ. ನೀರು ಎಂಥದ್ದು ಅಂದರೆ ಕೊಳೆಯನ್ನು ತೊಳೆಯತ್ತಂತೆ. ಹಾಗಾದ್ರೆ ಯಾರ್ದಾರು ಮನಸ್ಸಿನೊಳಗಿದ್ದರೆ ನಿಮ್ಮ ಮಾತಿನಿಂದ ಅವರ ಮನಸ್ಸಿನ ಕೊಳೆಯನ್ನು ತೊಳೆಯುವ ಆಗಿರ್ಬೇಕು ನಿಮ್ಮ ಮಾತು. ನಿಮ್ಮ ಮಾತು ಕೇಳಿ ತಲೆ ಒಳಗೆ ಕೊಳೆ ಸೇರಬಾರ್ದು, ಇರೋ ಕೊಳೆ ಹೋಗಬೇಕು. ಹಾಗಿರ್ಬೇಕು ನೀರು. ಹೀಗೆ ನೀರಿನಿಂದ, ಪಾರಿವಾಳದಿಂದ, ಹಾವಿನಿಂದ, ಒಂದು ಹಾವಿನಿಂದ ಮನೆಗೆ ಪಾಠ ಕಲ್ತ್ರಂತೆ. ಅದೇನೆಂದರೆ ಭಾಗವತ ಭಾಳ ಆಶ್ಚರ್ಯ. ಅದು ಹೇಳುತ್ತೆ, ಅವಧೂತ ಹೇಳ್ತಾನೆ, ಮನೆ ಕಟ್ಟಬಾರ್ದು ಅಂತ ಹಾವಿನಿಂದ ಕಲಿತೆ ಅಂತ. ಪಾಪ ಹಾವು ಮನೆ ಕಟ್ಟತ್ತೆ, ಗೊದ್ದ ವಾಸ ಮಾಡುತ್ತೆ. ಕಟ್ಟಿದ ಹಾವಿಗೆ ತಲೆನೋವು, ಯಾಕಾರು ಕಟ್ಟಿದ್ನು ಅಂತ. ಕಟ್ಟಿದ್ದು ಗೊದ್ದಗಳು, ಸಣ್ಣ ಸಣ್ಣ ಅದು ಹುಳ, ವಾಸ ಮಾಡಿದ್ದು ಹಾವು. ಅವು ಕಟ್ಟೋದು ಇಷ್ಟೇ ಇರುತ್ತೆ, ದೊಡ್ಡದು ಮನೆಗೆ ಹಾವು ಬಂದು ಸೇರ್ಕೊಂಡು. ಅದಕ್ಕೆ ಈ ಫೂಲಿಶ್ ಬಿಲ್ಡ್ ದಿ ಹೌಸ್ ಅಂತ. ಆದರೆ ವೇದ ಮಂತ್ರ ಹೇಳುತ್ತೆ ಮನೆ ಕಟ್ಟು ಅಂತ ಹೇಳುತ್ತೆ. ಸ್ವೇಗೃಹೇ ಮೋದಾಮಾನು ಸ್ವೇಗೃಹೇ, ಸ್ವಂತ ಮನೆಯಲ್ಲಿ ವಾಸ ಮಾಡಿಕೊಂಡು ಸಂತೋಷವಾಗಿರು ವೇದ ಹೇಳುತ್ತೆ. ಭಾಗವತ ಹೇಳುತ್ತೆ ಕಟ್ಟಬೇಡ ಅಂತ. ಎರಡು ಮಾತಿನ ಸಮನ್ವಯ ಹೇಗೆ ಅಂದರೆ ಗುರುಗಳಲ್ಲಿ ಉಪದೇಶ ಕೇಳಿದಾಗ ಗೊತ್ತಾಗುತ್ತೆ. ಮನೆ ಕಟ್ಟು, ನನಗಾಗಿ ಸ್ವಾರ್ಥಕ್ಕಾಗಿ ಅಂತ ಕಟ್ಟಿದ್ರೆ ದುಃಖ, ಪರಾರ್ಥಕ್ಕಾಗಿ ಶಶ್ವತ್ ಪರಾರ್ಥ ಸರ್ವೇಹ, ಇನ್ನೊಬ್ಬರಿಗಾಗಿ, ಇನ್ನೊಬ್ಬರು ಅಂದರೆ ಯಾರು, ಅತಿಥಿ ಅಭ್ಯಾಗತರಿಗಾಗಿ ಮನೆ ಕಟ್ತೀನಿ ಅಂತ ಕಟ್ಟು, ಆನಂದ ಆಗತ್ತೆ. ಸ್ವಂತಕ್ಕೆ ಅಂತ ಕಟ್ಟು, ಗೋಳು ಅಂತ ಆಗತ್ತೆ. ಹೀಗೆಲ್ಲ ಹೇಳ್ತಕ್ಕಂಥದ್ದು. ಹೀಗೆ ಕೃಷ್ಣ ಪರಮಾತ್ಮ ಒಂದು ನೆಪ ಮಾಡಿಕೊಂಡು 24 ಜನ ಗುರುಗಳ ಮುಖಾಂತರವಾಗಿ ಜಗತ್ತಿಗೆ ತತ್ವವನ್ನು ಕೊಟ್ಟಂತಹ ಭಗವಂತ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಇವತ್ತು ಏಕಾದಶಿ. ಇಂಥ ದಿನ ನೀವು 4-5 ಜನ ಕೃಷ್ಣಾಷ್ಟಮಿ ಪ್ರಯುಕ್ತ ಕೃಷ್ಣಾಷ್ಟಮಿ ಪುಣ್ಯ ಬರಬೇಕಾದ್ರೆ ಏಕಾದಶಿ ಮಾಡಿದರೆ ಮಾತ್ರ ಬರುತ್ತಂತ. ನೀವು ಕೃಷ್ಣಾಷ್ಟಮಿಗಾಗಿ ಇಷ್ಟೆಲ್ಲ ಜ್ಞಾನ ಕಾರ್ಯ ಮಾಡಿ ಏಕಾದಶಿ ಗೋವಿಂದ ಆಗಿಬಿಟ್ರೆ ಮಾಡಿದ್ದೆಲ್ಲ ವೇಸ್ಟ್. ಹಾಗಾಗಿ ನನಗನ್ನಿಸ್ತು ಇವತ್ತು ಏಕಾದಶಿ ಒಳ್ಳೆ ಏಕಾದಶ ಸ್ಕಂದ, ಕೃಷ್ಣ ಪ್ರೀತ್ಯರ್ಥವಾಗಿ ಹೇಳೋಣ ಅಂಥೇಳಿ ಕೃಷ್ಣ ಒಂದೇ ಜಗದ್ಗುರು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಒಂದು 4 ಮಾತುಗಳನ್ನೇನು ಹೇಳಿದೆ, ಅದು ಶ್ರೀನಿವಾಸ ಕೃಷ್ಣನಿಗೆ ತಲುಪಲಿ ಅಂತ ಹೇಳ್ತಾ ಶ್ರೀ ಕೃಷ್ಣ ಅರ್ಪಣ.